ಫೆಬ್ರವರಿಗೆ ಬರುವ ಹಾಗೆ ಕೃಪೆ ಮಾಡಿದ್ದಾರೆ. ನಾವು ಚಪ್ಪಲ್ ಹೊಡೆದು ದೇವರಿಗೆ ಅದರಿಂದ ಇವತ್ತಿರೋರು ನಾಳೆ ಇಲ್ಲ. ಕಳೆದ ದಿನಗಳಲ್ಲಿ ನಮ್ಮ ಸಭೆಯಲ್ಲಿರುವಂಥ ಪ್ರೇಮಿಲ್ ಅವರ ಹಸ್ಬೆಂಡು ಅವರು ತೀರೋ ಹೋದರು. ಅದರಿಂದ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿಕೊಡ್ರಿ, ದೇವರ ಸಮಾಧಾನವನ್ನು ಕೊಡಲಿ ಎಂಬುದಾಗಿ. ಮತ್ತು ನಮ್ಮ ಅಂಗಡಿ ಕೆಳಗಡೆ ಉಸ್ಮಾನ್ ಅಂತ ಇದ್ರು ಶಿವತಪ್ಪಕ್ಕೆ, ಅವರು ಸಹ ಹೋಗ್ಬಿಟ್ರು. ಜಸ್ಟ್ 45-40 ಅವರೆಲ್ಲ ಚಿಕ್ಕ ವಯಸ್ಸೇ, ಎಲ್ಲರೂ ಹೋಗ್ತಾ ಇದ್ದಾರೆ. ಆದರೆ ನಮ್ಮೆಲ್ಲರಿಗೂ ದೇವರ ಕೃಪೆ, ದೇವರ ಶಕ್ತಿ ಯಾವಾಗಲೂ ದೇವರು ಇಟ್ಟಿದ್ದಾರೆ. ನಾವು ಕೆಲಸ ಮಾಡ್ತೀವಿ, ಎಷ್ಟೋ ಕಷ್ಟಪಡ್ತೀವಿ, ಸುತ್ತಾಡ್ತೀವಿ, ಆದರೂ ಏಸಪ್ಪ ನಮ್ಮೆಲ್ಲರನ್ನ ಕಾಪಾಡಿದ್ದಕ್ಕಾಗಿ ದೇವರಿಗೆ ಅದರಿಂದ ನಾವು ಬಹಳಷ್ಟು ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸಬೇಕಾಗಿದೆ. ಈ ತಿಂಗಳಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ಏನಂದರೆ ಸಮರ್ಪಣೆ, ಕಮಿಟ್ಮೆಂಟ್. ಯೋಚನೆ ಮಾಡಿಕೊಂಡು ಸಮರ್ಪಣೆ ಅನ್ನುವಂಥ ವಿಷಯದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಸಮರ್ಪಣೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ಸಮರ್ಪಣೆ ಇಲ್ಲದೆ ನಾವು ಯಾವ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಇವಾಗ ನಾವು ಒಂದು ಕೆಲಸಕ್ಕೆ ಜಾಯಿನ್ ಆಗ್ಬೇಕಂದ್ರೆ ಅಲ್ಲಿ ಸಮರ್ಪಣೆ ಮಾಡಬೇಕು. ಕೆಲವು ಆಫೀಸ್ಗಳಲ್ಲಿ ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ನಿಮ್ಮ ಮೊಬೈಲಲ್ಲೂ ಸಹ ಅಷ್ಟೇ, ಕೆಲವು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಬೇಕಂದ್ರೆ ಅಲ್ಲಿ ಅಗ್ರಿ ಅಂತ ಕೇಳ್ತದೆ. ನೀವು ಅಗ್ರಿ ಮಾಡಿದ್ರೇನೆ ಆ ಆ್ಯಪ್ ವರ್ಕ್ ಆಗ್ತದೆ. ಮತ್ತೆ ನೀವು ಹೊಸ ಮೊಬೈಲ್ ತಗೊಂಡಾಗ ಅವರು ಸಹ ಅನೇಕ ವಿಷಯಗಳಿಗಾಗಿ ಅಗ್ರಿ ಅಂತ ಕೇಳ್ತಾನೆ. ನೀವೆಲ್ಲದಕ್ಕೂ ಓಕೆ ಹೇಳ್ತಾನೆ ನಿಮ್ಮ ಮೊಬೈಲ್ ಆನ್ ಆಗುತ್ತೆ. ದೇವರ ವಿಷಯದಲ್ಲೂ ಅಷ್ಟೇ, ನಿಮ್ಮ ಜೀವನದಲ್ಲಿ ಕಮಿಟ್ಮೆಂಟ್ ಇರಬೇಕು, ಸಮರ್ಪಣೆ ಮಾಡ್ಕೊಂಡಿರ್ಬೇಕು. ಸಮರ್ಪಣೆ ಇಲ್ಲದೆ ಯಾವ ಆಶೀರ್ವಾದಗಳನ್ನ ನಾವು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದರಿಂದ ಇವತ್ತು ನಾವು ಧ್ಯಾನ ಮಾಡೋಣ. ಈ ವಾರ ಬರೋ ವಾರದಲ್ಲಿ ಏನನ್ನ ನಾವು ಕಮಿಟ್ಮೆಂಟ್ ಮಾಡಬೇಕು, ದೇವರಿಗೆ ಏನನ್ನ ಸಮರ್ಪಿಸಬೇಕು ಅನ್ನೋಂಥ ವಿಷಯಗಳನ್ನ ನಾವು ಚೆನ್ನಾಗಿ ಬೈಬಲ್ ಇಂದ ನಾವು ಧ್ಯಾನ ಮಾಡೋಣ. ಬನ್ನಿ, ಏನನ್ನ ಸಮರ್ಪಿಸಬೇಕು. ಮೊದಲನೇದಾಗಿ 37ನೇ ಕೀರ್ತನೆ 5ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಕೀರ್ತನೆಗಳು 37 5ನೇ ವಚನವನ್ನ ನಾವು ಓದ್ಕೊಳ್ಳೋಣ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ನೋಡಿ, ಮೊದಲದಾಗಿ ನಮ್ಮ ಚಿಂತೆಗಳನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಹಲ್ಲೆಲೂಯಾ. ಯಾವ ಚಿಂತೆಗಳನ್ನ? ನಮ್ಮ ಚಿಂತೆಗಳನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಇವತ್ತು ಅನೇಕರು ಚಿಂತೆಗಳನ್ನ ಸಮರ್ಪಣೆ ಮಾಡಲ್ಲ, ಚಿಂತನೆಗಳನ್ನ ಅವರೇ ಇಟ್ಕೊಂಡಿದ್ದಾರೆ, ಅವರೇ ಚಿಂತೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ತೀನಿ ಅಂತ ಇದ್ದಾರೆ. ನನ್ನ ಮನೆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನನ್ನ ಸಮಸ್ಯೆ, ಇದು ನನ್ನ ಚಿಂತೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಚಿಂತೆ ಬಹಳ ಯೋಚನೆ ಮಾಡ್ರಿ, ಅದು ಚಿಂತೆ ನಿಮ್ಮನ್ನ ಚಿತ್ತಕ್ಕೆ ಸೇರ್ಕೊಂಡು ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಪ್ರಿಯ ಮಗುವೆ, ಅದನ್ನ ಚಿಂತೆ ಇಸ್ ವೆರಿ ಡೇಂಜರ್. ನೀವು ಅನ್ಕೊಂಡಾಗೆ ಚಿಂತೆ ಅನ್ನೋದು ಸುಮ್ಮನೆ ಸಾಮಾನ್ಯ ಅಲ್ಲ, ಅದು ನಿಮ್ಮನ್ನ ಪೀಡಿಸ್ತಾನೇ ಇರುತ್ತೆ, ನಿಮ್ಮ ಬಾಡಿನೂ ಸಹ ವೀಕ್ ಮಾಡುತ್ತೆ. ಯೋಚನೆ ಮಾಡಿ, ನೀವು ಊಟ ತಿಂದ್ರೆ ಜೀರ್ಣ ಆದ್ರೂ ಶಕ್ತಿ ಬರಲ್ಲ, ಅಷ್ಟು ಪವರ್ ಇದೆ ಆ ಚಿಂತೆಗೆ. ನೀವು ಚಿಂತೆಯನ್ನ ಸಾಮಾನ್ಯವಾಗಿ ಯೋಚನೆ ಮಾಡಬೇಡ್ರಿ. ಹಲ್ಲೆಲೂಯಾ. ಸೈತಾನನ ಎಷ್ಟೋ ತಂತ್ರಗಳಲ್ಲಿ, ಯೋಚನೆಗಳಲ್ಲಿ ನಮ್ಮ ಮನುಷ್ಯನನ್ನ ಹಾಳು ಮಾಡ್ಲಿಕ್ಕಿರುವಂತ ಒಂದು ಪವರ್ಫುಲ್ ಆಯುಧ ಯಾವುದಂದ್ರೆ ಚಿಂತೆ. ಏನು ತಗೊಂಡ್ಬರ್ಲಿಲ್ಲ ಅಂದ್ರೂ ಸುಮ್ಮನೆ ಇರೋರಿಗೆ ಒಂದು ಚಿಂತೆ ತಗೊಂಡ್ಬಂದು ಹಾಕ್ಬಿಡ್ತಾನೆ ಸೈತಾನ. ನೀವು ಅನ್ಕೊಂಡಿದ್ದೀರ ಸೈತಾನ 2 ಕೊಂಬು ಇಟ್ಕೊಂಡು ದೊಡ್ಡದಾಗಿ ದೊಡ್ಡ ಅಲ್ಲಿಟ್ಕೊಂಡು ಅಂತ ಬರ್ತಾನೆ ಅನ್ಕೋಬೇಡ್ರಿ. ಅವನು ಹೆಂಗ್ ತಗೊಂಡ್ಬರ್ತಾನೆ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಮಾಡಕ್ಕೆ ಚಿಂತೆನ ತಗೊಂಡ್ಬಂದು ಇಟ್ಬಿಡ್ತಾನೆ. ನೀವು ಚಿಂತೆ ಮಾಡಿ 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 ನಿಮ್ಮ ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಎಫೆಕ್ಟ್ ಆಗ್ತದೆ. ನಿಮ್ಮ ನರಗಳು ಎಫೆಕ್ಟ್ ಆಗ್ತದೆ, ನಿಮ್ಮ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ. ಕೆಲವರು ನೋಡಿ, ಚಿಂತೆ ಮಾಡಿ ಮಾಡಿ ಹಾರ್ಟ್ ಅಟ್ಯಾಕ್ ಬಂದ್ಸತ್ತವ್ರು. ಚಿಂತೆ ಮಾಡಿ ಮಾಡಿ ಲಿವರ್, ಕಿಡ್ನಿ ಎಲ್ಲ ಡ್ಯಾಮೇಜ್. ಈ ಚಿಂತೆ ಎಲ್ಲಿ ಅಂದ್ರೆ ಇಡೀ ನಿಮ್ಮ ಬಾಡಿಗೆ ಎಲ್ಲದಕ್ಕೂ ಕನೆಕ್ಷನ್ ಇರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಹರ್ಷ ಹೃದಯ ಒಳ್ಳೆ ಔಷಧ ಅಂತ ಹೇಳ್ತಾರೆ. ನೀವು ಸಂತೋಷವಾಗಿದ್ರೆ ನೀವು ಆರೋಗ್ಯವಾಗಿರೋದು. ಚಿಂತೆ ಯಾವತ್ತು ನಮ್ಮನ್ನ ಹಾಳು ಮಾಡ್ತದೆ. ದೇವರು ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಚಿಂತೆ ಮಾಡಬೇಡ್ರಿ. ಇಲ್ಲಿ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಭೂಯಾತ್ರೆ ಚಿಂತೆ ಎಲ್ಲ ಯೆಹೋವನಿಗೆ ವಹಿಸಿಬಿಟ್ಟು ನಿಶ್ಚಿಂತೆಯಿಂದ ಇರು, ಭರವಸೆದಿಂದ ಇರು, ಆತನೇ ಅದನ್ನ ಸಾಗಿಸುವನು. ಇವತ್ತು ನೀವು ಗಮನಿಸಬೇಕು, ನಿಮ್ಮ ಚಿಂತೆ ಎಲ್ಲ ದೇವರ ಮೇಲೆ ಹಾಕ್ಬೇಕು. ನೀವು ಚಿಂತೆ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಚಿಂತೆನ ಎಲ್ಲ ದೇವರ ಮೇಲೆ ಹಾಕ್ರಿ. ಆ ಯೇಸು ಖಂಡಿತ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನೀನ್ ಚಿಂತೆ ಮಾಡಿ 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 ಒಂದು ಮುಳವನ್ನು ಬೆಳೆಯಲ್ಲ ಅಂತ ದೇವರ ವಾಕ್ಯದಲ್ಲಿ ಇದೆ. ಹಲ್ಲೆಲೂಯಾ. ಅದಕ್ಕೆ ಚಿಂತೆಯನ್ನ ಬೇಡ. ಈ ಚಿಂತೆಯನ್ನ ದೇವರ ಮೇಲೆ ಹಾಕ್ರಿ. ಯಾರ ಮೇಲೆ ಹಾಕ್ರಿ? ದೇವರ ಮೇಲೆ. ಇದೋ ನನ್ನ ದೇವರೇ ಚಿಂತೆ, ಒಂದು 50,000 ಚಿಂತೆ ಇದೆ ಅಪ್ಪ, ನಿನ್ ಮೇಲೆ ಆಗ್ತಾ ಇದೆ.
ಇದೋ ಒಂದು 50 ಲಕ್ಷ ಪ್ರಾಬ್ಲಮ್ ಇದೆ, ನಿನ್ನ ಮೇಲೆ ಹಾಕ್ತಾ ಇದ್ದೀನಿ. ಇದೋ ನನ್ನ ಮಕ್ಕಳು 2 ಇದ್ದಾರೆ, 3 ಇದ್ದಾರೆ, 4 ಜನ ಇದ್ದಾರೆ, ನಿನ್ನ ಮೇಲೆ ಹಾಕ್ತಾ ಇದ್ದೀನಿ. ಇದೋ ದೇವ ಕೆಲಸದಲ್ಲಿ ಸಮಸ್ಯೆ ಇದೆ, ನಿನ್ನ ಮೇಲೆ ಹಾಕ್ತಾ ಇದೆ. ಎಲ್ಲ ದೇವರ ಮೇಲೆ ಹಾಕಿರಿ ಚಿಂತೆಗಳನ್ನ. ನಿನ್ನ ಚಿಂತೆ ದೇವರ ಮೇಲೆ ಹಾಕದೆ ನೀನು ಚಿಂತೆ ಮಾಡೋದ್ರಿಂದ ನೀನು ಸಮಸ್ಯೆಯಲ್ಲಿ ಇದ್ದಿ. ಹಲ್ಲೆಲೂಯಾ. ನೀನು ಅದ್ಭುತವಾದ ದೇವರು, ಸುಂದರವಾದಂತ ಯೇಸು ಸ್ವಾಮಿನ ಇಟ್ಟುಕೊಂಡು ಚಿಂತೆನ ನೀನೇ ಹೊರ್ಕೊಂಡಿದ್ದಿ. ಹಲ್ಲೆಲೂಯಾ. ಇವಾಗ ಒಬ್ರು ನೀವು ಬಸ್ ಹತ್ತಿ ಒಂದು ಆಂಧ್ರಗೋ ತಮಿಳ್ನಾಡಿಗೋ ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. ನೀವು ಟ್ರಾವೆಲ್ ಮಾಡುವಾಗ ನಿಮ್ಮ ಜೊತೆಯಲ್ಲಿ ಯಾರೋ ಒಬ್ರು ಬೇರೆಯವರು ಹತ್ತಿದ್ರು. ಅವರು ಒಂದು ಸೂಟ್ ಕೇಸ್ ಎತ್ಕೊಂಡು ಬಂದ್ರು ಬಸ್ಗೆ. ಅವರು ಬಸ್ಸಲ್ಲಿ ನಿಂತಿದ್ದಾರೆ, ಸೀಟ್ ಇಲ್ಲ. ಅವ್ರ ಸೂಟ್ ಕೇಸ್ನ ತಲೆ ಮೇಲೆ ಇಟ್ಕೊಂಡು ನಿಂತಿದ್ದಾರೆ. ನೀವೇನ್ ಮಾಡ್ತೀರಾ? ಅವ್ರಿಗೆ ನೀವೇನಂತ ಉತ್ತರ ಕೊಡ್ತೀರಾ? ಕೆಲವರು ಆದ್ರೆ ನಗು ತಡೆಯಕ್ಕಾಗಲ್ಲ. ಅವ್ರಿಗೆ ನೋಡಿದ ತಕ್ಷಣನೇ ನಗು ಬಂದ, ಅಯ್ಯಪ್ಪ ನೋಡು ಅಂದ್ಬಿಟ್ಟು ಬಸ್ ಹತ್ತು ಬಿಟ್ಟು ಸೂಟ್ ಕೇಸ್ ನೆಲ್ಲಿಟ್ಕೊಂಡಿದ್ದಾನೆ. ಅಲ್ಲಿ ಸೆಲ್ಫ್ ಇದೆ, ಸೆಲ್ಫ್ ಅಲ್ಲಿ ಇಡಬಹುದಾಗಿತ್ತು. ಅಥವಾ ನೆಲ ಇದೆ, ನೆಲದಲ್ಲಿ ಇಟ್ಕೊಂಡು ಅವ್ನು ಆರಾಮಾಗಿ ನಿಂತ್ಕೋಬಹುದಾಗಿತ್ತು. ಆದ್ರೂ ಸೂಟ್ ಕೇಸ್ನ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾಗ ಜನರಿಗೆ ನಗು ಬರುತ್ತೆ. ಮತ್ತು ಅಲ್ಲಿರೋರು ಬೈತಾರೆ, ನೋಡಯ್ಯ ಅಲ್ಲಿ ಸೆಲ್ಫ್ ಇದೆ, ಮಡಗು, ಇಲ್ಲ ಕೆಳಗಡೆ ಮಡಗು, ಯಾಕೆ ತಲೆ ಮೇಲೆ ಇಟ್ಕೊಂಡಿದ್ಯಾ? ಇಷ್ಟು ಅನುಕೂಲ ಇದೆಯಲ್ಲ. ಇವತ್ತ ನೀನು ಯೇಸು ಸ್ವಾಮಿ ನಂಬಿ ಚರ್ಚಿಗೆ ಬಂದು ನೀನು ಅದನ್ನೇ ಕೆಲಸ ಮಾಡ್ತಾ ಇದ್ದಿ. ನೀನು ಯೇಸು ಸ್ವಾಮಿ ನಂಬಿ ಚರ್ಚಿಗೆ ಬಂದ್ಮೇಲೆ ಎಲ್ಲ ದೇವರ ಮೇಲೆ ಹಾಕ್ರಿ. ಇನ್ನು ನೀನೇ ಓದ್ಕೊಂಡಿದ್ದಿ. ಮತ್ತೆ ಬರುವಾಗ ನೀನೇ ಓದ್ಕೊಂಡು ಬರ್ತಿ ಚಿಂತೆ, ಮತ್ತೆ ಹೋಗುವಾಗ ಚಿಂತೆನ ನೀನೇ ಓದ್ಕೊಂಡು ಹೋಗ್ತಾ ಇದ್ದಿ. ದೇವರಿಗೆ ನೀನ್ ಕೊಡ್ತಾನೆ ಇಲ್ಲ. ಅದಕ್ಕೆ ನಿನ್ ಚಿಂತೆ, ನಿನ್ನ ಸಮಸ್ಯೆ ಹಾಗೆ ಉಳಿದು ಬಿಟ್ಟಿದೆ. ನಿನ್ನ ಚಿಂತೆಗಳು ಹೋಗಬೇಕಾದ್ರೆ ನೀನು ಚರ್ಚಿಗೆ ಬಂದಾಗ, ಇದು ದೇವರೇ ನನ್ನ ಚಿಂತೆ ಮೂಟೆ ಮೂಟೆಯಾಗಿ ಬೆಳೆದು ಬಿಟ್ಟಿದೆಪ್ಪ, ಇವತ್ತು ಮೊದಲನೇ ಭಾನುವಾರದಲ್ಲಿ ನಿನಗೆಲ್ಲ ಕೊಡ್ತಾ ಇದ್ದೀನಿ, ನಾನು ಹೋಗುವಾಗ ಆರಾಮಾಗಿ ಹೋಗ್ತೀನಿ. ಹಲ್ಲೆಲೂಯಾ. ಚಿಂತೆ ಮಾಡಬೇಡ್ರಿ. ಈ ಚಿಂತೆ ಇಸ್ ವೆರಿ ಡೇಂಜರ್. ಅದರಿಂದ ನಿಮ್ಮನ್ನ ಹಾಳು ಮಾಡ್ತದೆ, ತಿಂದಾಕ್ತದೆ, ನಿಮ್ಮನ್ನ ಕುಕ್ಕಿ ಹೋಗುವ ಹಾಗೆ ಮಾಡ್ತದೆ. ಹಲ್ಲೆಲೂಯಾ. ನಾನು ಎಷ್ಟೋ ಹಾರ್ಟ್ ಅಟ್ಯಾಕ್ ಬಂದಿರೋ ಪೇಷಂಟ್ಗಳನ್ನ ವಿಚಾರಣೆ ಮಾಡಿದಾಗ ಅವ್ರ ಮನೆಯವರು, ಇಲ್ಲ ಸರ್ ನಮ್ಮಪ್ಪ ಯಾವಾಗ್ಲೂ ಚಿಂತೆ ಮಾಡ್ಕೊಂಡಿರ್ತಾ ಇದ್ರು. ಅವ್ರು ಚಿಂತೆ ಮಾಡಿ ಏನ್ ಗೊತ್ತಾ, ನಿಮ್ ಮಗ ಸತ್ತೋದ್ರು ಅಂದ್ರೆ ನಮ್ಮ ಮಗನಿಗೂ ಅಷ್ಟೇ ಅಷ್ಟೇ. ಹುಡುಗಿದ್ದು ಯೋಚನೆ ಮಾಡಿ ಚಿಂತೆ ಮಾಡಿ ಹುಡುಗಿಯಿಂದನೇ ನಮ್ಮ ಮಗ ಸತ್ತೋಗಿದ್ದು. ಯಾಕೆ ನಿಮ್ಮ ಹುಡುಗಿ ಸತ್ತೋದ್ರು ಅಂದ್ರೆ ಚಿಂತೆ ಮಾಡಿ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಯೋಚನೆ ಮಾಡಿ ವಿಷ ಕುಡಿದು ಸತ್ತೋದ್ರು. ನೋಡಿ, ಚಿಂತೆ ನಿಮ್ಮನ್ನ ಸಾಯಿಸ್ತದೆ. ಇಟ್ ಇಸ್ ಕಿಲ್ ಯು. ಬೇಗ ನಿಮಗೆ ಈ ಚಿಂತೆ, പക്ഷേ ಇಲ್ಲಾದ್ರೂ ಸುಮ್ಮನೆ ಬರ್ತದೆ. ನೀವು ಸುಮ್ಮನೆ ಇದ್ರೇನೆ ಬರೋದು. ನೀವೇನಾದ್ರೂ ಕೆಲಸ ಮಾಡ್ರಿ, ಮನೆ ಕೆಲಸ ಮಾಡ್ರಿ, ಏನಾದ್ರೂ ಒಂದು ಮನೆಯಲ್ಲಿ ಬಟ್ಟೆ ಕ್ಲೀನ್ ಮಾಡ್ರಿ, ಸಾಮಾನು ತೊಳಿರಿ, ಮನೆ ಕೆಲಸ ಮಾಡ್ರಿ, ಹೊರಗಡೆ ಹೋದಾಗ ಕೆಲಸಗಳನ್ನ ಮಾಡ್ರಿ, ಬೈಬಲ್ ಓದಿ, ಪ್ರಾರ್ಥನೆ ಮಾಡ್ರಿ, ಏನಾದ್ರೂ ಒಂದು ಮಾಡ್ತಾ ಇರಿ. ನೀವೇನಾದ್ರೂ ಒಂದು ಮಾಡ್ತಾ ಇದ್ರೆ ಖಂಡಿತ ನೀನು ಬೆಳಿತೀಯ. ನಿನಗೆ ಚಿಂತೆಗೆ ಅವಕಾಶ ಇರೋದಿಲ್ಲ. ಹಲ್ಲೆಲೂಯಾ. ನೀನು ಯಾಕೆ ಚಿಂತೆ ಮಾಡ್ತಾ ಇದೀಯ ಅಂದ್ರೆ ಯು ವಿಲ್ ಬಿ ಫ್ರೀ. ನೀನ್ ಫ್ರೀಯಾಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ದೀಯ, ಅದಕ್ಕೆ ಚಿಂತೆಗೆ ಒಳಗಾಗ್ತಾ ಇದ್ದಿ. ಹಲ್ಲೆಲೂಯಾ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮೊಬೈಲ್ ನ ಸೈಡ್ಗೆ ಇಡ್ರಿ. ಮೊಬೈಲ್ ನ ಏನ್ ಮಾಡ್ರಿ? ಸೈಡ್ಗೆ ಇಡ್ರಿ ಅಂತ. ಮೊಬೈಲ್ ಇಂದ ಏನು ಪ್ರಯೋಜನ ಇಲ್ಲ. ಈ ಮೊಬೈಲ್ ನಿಮ್ಮನ್ನ ಹಾಳು ಮಾಡ್ತದೆ, ಚಿಂತೆ ನಿಮ್ಮನ್ನ ಹಾಳು ಮಾಡ್ತದೆ. ಅದಕ್ಕೆ ನಿಮ್ಮ ಚಿಂತೆ ಎಲ್ಲ ದೇವರ ಮೇಲೆ ಹಾಕಿ. ಭರವಸೆಯಿಂದ ದೇವರು ನಡೆಸ್ತಾರೆ, ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ. ಪ್ರಿಯತಮ, ಇವಾಗ ನೀವು ಆಟೋದಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. ಆಟೋದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಪಡ್ತೀರಾ? ನೀವು ಆಟೋದಲ್ಲಿ ಹೋಗುವಾಗ ಭಯ ಪಡೋದಿಲ್ಲ. ಯಾಕೆ ಭಯ ಪಡೋದಿಲ್ಲ ಅಂದ್ರೆ ಡ್ರೈವರ್ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ನಿಮ್ಗೆ ಡ್ರೈವರ್ ಮೇಲೆ ನಂಬಿಕೆ ಇದೆ, ಅವನು ಡ್ರೈವರ್ ಕರೆಕ್ಟ್ ಆಗಿ ಡ್ರೈವಿಂಗ್ ಮಾಡ್ತಾನೆ. ಪ್ರಿಯದು, ಬಸ್ಸಲ್ಲಿ ಹೋಗುವಾಗ ಬಸ್ ಡ್ರೈವರ್ ಮೇಲೆ ನಂಬಿಕೆ, ಟ್ರೈನಲ್ಲಿ ಹೋಗುವಾಗ ಟ್ರೈನ್ ಓಡಿಸುವ ಡ್ರೈವರ್ ಮೇಲೆ ನಮಗೆ ನಂಬಿಕೆ ಇದೆ, ಅವನು ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾನೆ ಅಂತ. ಹಾಗೆ ನೀನು ಯೇಸು ಸ್ವಾಮಿ ಮೇಲೆ ಚಿಂತೆ ಎಲ್ಲ ಹಾಕಿದ ಮೇಲೆ ಅವರು ನಡೆಸ್ತಾರೆ. ಚಪ್ಪಲೊಡೆಯನ್ನ ದೇವರಿಗೆ. ಹಲ್ಲೆಲೂಯಾ. ಅದಕ್ಕೆ ಭರವಸೆದಿಂದ ಇರಿ, ಚಿಂತೆ ಎಲ್ಲ ಅವ್ರ ಮೇಲೆ ಹಾಕಿ. ಬೈಬಲ್ ಮೊದಲನೇ ಪೇತ್ರ 5:7 ಹೇಳ್ತದೆ, ನಿಮ್ಮ ಚಿಂತೆ ಎಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ. ಯೇಸು ಸ್ವಾಮಿ ನಿಮಗೋಸ್ಕರ ಚಿಂತಿಸ್ತಾರಂತೆ. ನಿಮಗಾಗಿ ಚಿಂತೆ ಮಾಡುವಂತ ದೇವರಿದ್ದಾರೆ. ಅದರಿಂದ ನೀನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಯಾವಾಗಲೂ ಯಾರ ಮೇಲೆ ಭರವಸೆ ಇಡಿ? ದೇವರ ಮೇಲೆ. ನಿಮ್ಮ ಚಿಂತೆ ಎಲ್ಲ ದೇವರ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಇರಿ. ಅವರೇ ಅದನ್ನ ಸಾಧಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವಾಗ ನೀನ್ ಚಿಂತೆ ಮಾಡೋದ್ರಿಂದ ನೀನ್ ಸಾಲ ಹೋಗಲ್ಲ. ನೀನ್ ಚಿಂತೆ ಮಾಡೋದ್ರಿಂದ ನೀವು ಯಾವ ಪರ್ಸನಲ್ ಪ್ರಾಬ್ಲಮ್, ಆ ಪರ್ಸನಲ್ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ನೀನ್ ಚಿಂತೆ ಮಾಡೋದ್ರಿಂದ ನಿನ್ನ ಕಾಯಿಲೆ ಸರಿ ಹೋಗಲ್ಲ. ನೀನ್ ಚಿಂತೆ ಮಾಡೋದ್ರಿಂದ ನಿನ್ ಮನಸ್ಸಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದು ಕ್ಲಿಯರ್ ಆಗಲ್ಲ. ಯೋಚನೆ ಮಾಡಿದ್ರೆ ನಿನ್ನ ವೈಫೇ ನಿನಗೆ ಪ್ರಾಬ್ಲಮ, ನಿನ್ನ ಗಂಡ ನಿನಗೆ ಪ್ರಾಬ್ಲಮ, ನಿನ್ನ ಮಕ್ಕಳೇ ನಿನಗೆ ಪ್ರಾಬ್ಲಮ, ನಿನ್ನ ಸೊಸೆ ನಿನಗೆ ಪ್ರಾಬ್ಲಮ, ನಿನ್ನ ಅಳಿಯ ನಿನಗೆ ಪ್ರಾಬ್ಲಮ.
ನೀನ್ ಯಾರು ಆ ಚಿಂತೆ ಎಲ್ಲ ಯಾರ ಮೇಲೆ ಹಾಕ್ರಿ? ಎಲ್ಲ ಯೇಸು ಸ್ವಾಮಿ ಮೇಲೆ ಹಾಕಿದ್ರೆ ಅವರೇ ಅವರನ್ನ ಸರಿಪಡಿಸ್ತಾರೆ, ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ನೀವು ಚಿಂತೆ ಮಾಡೋದನ್ನ ಇನ್ನೂ ಬಿಟ್ಟಿಲ್ಲ, ಸಮಸ್ಯೆನೂ ಹಂಗೆ ಉಳಿದಿದೆ. ಹಲ್ಲೆಲೂಯಾ. ಬಿಡ್ರಿ ಚಿಂತೆ ಮಾಡೋದನ್ನ. ಹಲ್ಲೆಲೂಯಾ. ಅವರನ್ನ ಸರಿಪಡಿಸಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ಸುಮ್ಮನೆ ನೀವು ಚಿಂತೆ ಮಾಡೋದ್ರಿಂದ ಯಾರು ಚೇಂಜ್ ಆಗಲ್ಲ. ನೀನ್ ಚಿಂತೆ ಮಾಡೋದ್ರಿಂದ ಪ್ರಪಂಚದಲ್ಲಿ ಏನು ನಡೆಯಲ್ಲ. ಆದ್ರೆ ನೀನೇನಾದ್ರೂ ಮೊಣಕಾಲೂರಿ ಪ್ರಾರ್ಥನೆ ಏನಾದ್ರೂ ಮಾಡಿದ್ರೆ, ಒಂದು ವೇಳೆ ನಿನ್ನ ಪ್ರಾರ್ಥನೆ ಕೇಳಿ ಪ್ರಪಂಚದಲ್ಲಿ ಒಂದು ಬದಲಾವಣೆ ಆಗಬಹುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ದೇಶಕ್ಕೆ ಕೆಟ್ಟದ್ದು ಬರಬಹುದಾಗಿತ್ತೇನೋ, ನಿಮ್ಮ ಪ್ರಾರ್ಥನೆಯಿಂದ ದೇವರು ಕಾಪಾಡ್ತಾರೆ. ನಿಮ್ಮ ಮನೆಗೂ ಏನೋ ಕೆಟ್ಟದ್ದು ಬರಬೇಕಾಗಿತ್ತೇನೋ, ನಿನ್ನ ಪ್ರಾರ್ಥನೆಯಿಂದ ದೇವರು ಕಾಪಾಡ್ತಾರೆ. ಪ್ರಾರ್ಥನೆ ಏನ್ ಬೇಕಾದ್ರೂ ಬದಲಾಯಿಸ್ತದೆ, ಚಿಂತೆ ಏನು ಮಾಡಲ್ಲ. ಹಲ್ಲೆಲೂಯಾ. ಪ್ರಿಯದು ವಾಕ್ಯ ಹೇಳಿರ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ನಿಮ್ ಚಿಂತೆ ಮಾಡೋದ್ರಿಂದ ನೋಡಿ ಪ್ರೇಯರ್ ಲೈಫು ಹಾಳಾಗಿ ಹೋಗುತ್ತೆ. ಬೈಬಲ್ ಓದಕ್ಕೂ ಮನಸ್ಸು ಬರಲ್ಲ, ಊಟ ಮಾಡಕ್ಕೂ ಮನಸ್ಸು ಬರಲ್ಲ, ನಿದ್ದೆನೂ ಬರಲ್ಲ. ಯಾಕಂದ್ರೆ ಚಿಂತೆ ಮಾಡಿ 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 ನಿಮ್ಮ ಲೈಫ್ ಹದಗೆಟ್ಟು ಹೋಗ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ಈ ತಿಂಗಳಲ್ಲಿ ಕಮಿಟ್ಮೆಂಟ್ ಯಾವ್ದಕ್ಕೆ ಮಾಡ್ಬೇಕಂದ್ರೆ, ಯಾವ್ದಕ್ಕೆ ಸಮರ್ಪಣೆ ಮಾಡ್ಕೋಬೇಕು ಅಂದ್ರೆ, ದೇವರಿಗೆ ಏನ್ ಸಮರ್ಪಣೆ ಮಾಡ್ಬೇಕು ಅಂದ್ರೆ, ನಿಮಗಿರುವಂತ ಆ ಒಂದು ಚಿಂತೆಯನ್ನ ದೇವರಿಗೆ ಕೊಡ್ರಿ. ಹಲ್ಲೆಲೂಯಾ. ಯಾರಿಗೆ ಕೊಡ್ರಿ? ದೇವರಿಗೆ ಕೊಡಿ. ಚಿಂತೆ ಮಾಡಕ್ಕೆ ಹೋಗ್ಲೇಬೇಡ್ರಿ. ಹಲ್ಲೆಲೂಯಾ. ಅದೇನಾದ್ರೂ ಆಗ್ಲಿ, ದೇವರು ಮಾಡ್ತಾರೆ ಅಂದ ಮೇಲೆ ದೇವರು ಮಾಡಿ ಮುಗಿಸ್ತಾರೆ. ಚಪ್ಪಲ್ ಹೊಡೆಯನ್ನ ದೇವರಿಗೆ. ಹಲ್ಲೆಲೂಯಾ. ಅದನ್ನ ಚಿಂತೆ ಮಾಡ್ಬೇಡಿ, ದೇವರ ಮೇಲೆ ಭರವಸೆ. ಕೆಂಪು ಸಮುದ್ರನೇ ಡಿವೈಡ್ ಮಾಡಿದ ದೇವರು ನಿನ್ನ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಲ್ವಾ? ಕೆಂಪು ಸಮುದ್ರ, ಯೋಚನೆ ಮಾಡು. ಕೆಂಪು ಸಮುದ್ರ ಯಾವುದು ಗೋಡೆ ಅಲ್ಲ. ಯೋಚನೆ ಮಾಡು, ಒಂದು ಸಮುದ್ರನ ಡಿವೈಡ್ ಮಾಡಿದ್ದಾರೆ ಅಂದ್ರೆ ತನ್ನ ಜನರಿಗೋಸ್ಕರ ನಿನಗೆ ಮಿರಕಲ್ ಮಾಡಲ್ವಾ ದೇವರು? ಹಲ್ಲೆಲೂಯಾ. ಅವ್ರು ಎಂತವ್ರು ನಿನಗೆ ವಿರುದ್ಧವಾಗಿ ಮಾತಾಡ್ತಾರೆ, ಎಂತವ್ರು ನಿನ್ನ ಚಿಚ್ಚಿ ಚಿಚ್ಚಿ ಮಾತಾಡ್ತಾ ಇದಾರೆ, ಎಂತವ್ರು ನಿನ್ನ ಸಾಯಿಸ್ಬೇಕಂತ ಮಾಟ ಮಂತ್ರ ಮಾಡ್ತಾ ಇದಾರೆ, ಎಂತ ದೊಡ್ಡ ಮಂತ್ರವಾದಿ ಹತ್ರ ಹೋಗಿದ್ದಾರೆ. ಡೋಂಟ್ ಫೀಲ್. ಎಂತ ದೊಡ್ಡ ಮಂತ್ರನು ನಿನ್ನ ಹತ್ರ ಕೆಲಸ ಮಾಡಲ್ಲ. ಏಕೆಂದ್ರೆ ಭೂಮಿನ ಆಕಾಶನ ಸೃಷ್ಟಿ ಮಾಡಿದ ಯೇಸು ನಿನ್ನ ಹತ್ರ ಇದ್ದಾರೆ. ಹಲ್ಲೆಲೂಯಾ. ಹ್ಯಾವ್ ಟು ಟೇಕ್ ಚಾಲೆಂಜ್. ಭಯ ಪಡಬಾರದು, ಚಿಂತೆಗೆ ಒಳಗಾಗಬಾರದು. ಹಲ್ಲೆಲೂಯಾ. ನಾನು 18ನೇ ವಯಸ್ಸಲ್ಲಿ ಇದ್ದಾಗ ನಾವು ಹಿಂದೆಯಿಂದ ಹೊಸದಾಗಿ ಯೇಸು ಸ್ವಾಮಿ ನಮ್ಮಿಂದ ಕೆಲವು ಮಂತ್ರಗಳೆಲ್ಲ ನನ್ನ ಹತ್ರ ಬಂದು ಮಾತಾಡ್ತಾ ಇತ್ತು. ನಿಮ್ಮ ಫ್ಯಾಮಿಲಿ ನಂಗ್ ಮಾಡ್ತೀನಿ, ನೀನು ನಂಗ್ ಮಾಡ್ತೀನಿ ಅಂತ ಹೇಳಿ 18ನೇ ವಯಸ್ಸಲ್ಲಿ ಹೊಸದಾಗಿ ದೇವರು ನಂಬಿದ್ದೀವಿ. ಅವಾಗಲೇ ಮಂತ್ರಗಳೆಲ್ಲ ಮಾತಾಡ್ತಾರೆ. ನಾನು ಹೇಳ್ದೆ, ನನ್ನ ಯೇಸು ಸ್ವಾಮಿ ಇದ್ದಾರೆ, ನೀನೇನು ಮಾಡಕ್ಕಾಗಲ್ಲ ಅಂದೆ. ಹಲ್ಲೆಲೂಯಾ. ನೋಡಿ, ನಾನು ಚಿಂತೆ ಮಾಡಕ್ ಹೋಗ್ಲಿಲ್ಲ. ಮನೆಗೆ ಫೋನ್ ನೋಡಿದ್ಬಿಟ್ಟು ನೋಡಿದ್ನೆಲ್ಲ ಆಗ್ತಾ ಇದೆ ಅಂತ ಯಾರಿಗೂ ಟೆನ್ಷನ್ ಕೊಡಕ್ ಹೋಗ್ಲಿಲ್ಲ. ರಾತ್ರಿ 12:30 ಯೋಚನೆ ಮಾಡಿ, ಹಾಸ್ಟೆಲ್ ಇದ್ದೀನಿ, ಮಾತಾಡ್ತಾ ಇದ್ದೆ. ಯೋಚನೆ ಮಾಡಿ 12:30 ಹಾಸ್ಟೆಲ್. ಅದು ಹಾಸ್ಟೆಲ್ ಹೆಂಗಂದ್ರೆ ಕೆಳಗಡೆ ಅಲ್ಲ, 3 ಸ್ಟೆಪ್ ಇರುತ್ತೆ, 3 ಬೆಡ್ ಇರುತ್ತೆ. ಒಂದು ಆ ಲಾಸ್ಟ್ ಮೇಲೆ ಮಲಗ್ತಾ ಇತ್ತು. ಆ ಟಾಪಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ಮನೆ ಹತ್ರ ಹೋಗ್ತೀನಿ ಅಂತ ಹೋಗು ಅಂತ. ಮನೆ ಹತ್ರ ಹೋದ್ರು ನಿಮ್ಮ ಮನೆ ಸುತ್ತಲೂ ಬೆಂಕಿ ಇದೆ ಅಂತ ಹೇಳಿ ವಾಪಸ್ ಬಂದು ಹೇಳ್ತಾ ಇದೆ ಮಂತ್ರ. ಚಪ್ಪಲ್ ಹೊಡೆಯನ್ನ ದೇವರಿಗೆ. ಹಲ್ಲೆಲೂಯಾ. ನಾನು ಹೇಳ್ದೆ, ನೀನೇನು ಮಾಡಕ್ಕಾಗಲ್ಲ, ಯೇಸು ಸ್ವಾಮಿ. ಚಿಂತೆ ಮಾಡಬೇಡ್ರಿ, ಚಿಂತೆಯಿಂದ ಏನು ನಡೆಯಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡ್ರಿ. ಸಮಸ್ಯೆಗಳ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡೋದನ್ನ ಬಿಟ್ಬಿಡ್ರಿ. ನೆಗೆಟಿವ್ ಆಗಿ ಮಾತಾಡೋದನ್ನ ಬಿಟ್ಬಿಡಿ. ನೆಗೆಟಿವ್ ಥಾಟ್ಸ್ ಬಿಟ್ಬಿಡ್ರಿ. ಹಲ್ಲೆಲೂಯಾ. ನಿಮ್ಮನ್ನ ಯಾರು ಏನು ಮಾಡಕ್ ಆಗಲ್ಲ, ಸುಮ್ಮನೆ ಬೆದರಿಸ್ತಾರೆ, ಚಾಕು ತಗೊಂಡ್ಬರ್ತಾರೆ, ಓಡ್ ಸ್ಪೀಡ್ ಆಗಿ ಬಂದು ನೀವು ಅಂತ ಕಿರಿತೀರ, ಚುಚ್ಚಕ್ಕಾಗಲ್ಲ. ಯಾಕಂದ್ರೆ ಚುಚ್ಚದ ಹಾಗೆ ಕರ್ತನ ಅಭಿಷೇಕ ನಿನ್ನ ಮುಂದೆ ನಿಂತಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಪಕ್ಷವಾಗಿ ದೇವರಿದ್ದಾರೆ. ಅದಕ್ಕೆ ಚಿಂತೆ ಮಾಡದೆ ಎಲ್ಲ ಚಿಂತೆಯನ್ನ ದೇವರ ಮೇಲೆ ಹಾಕಿರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಬನ್ನಿ, ಎರಡನೇದಾಗಿ ಓದೋಣ. ಬನ್ನಿ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯಕ್ಕೆ ನೀವು ತಿಳಿಸಿ. ಎರಡನೇದಾಗಿ ಏನ್ ಸಮರ್ಪಣೆ ಮಾಡಬೇಕು? 16ನೇ ಅಧ್ಯಾಯ 3ನೇ ವಚನ ಓದಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ನಿನ್ನ ಕಾರ್ಯಭಾರವನ್ನ ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವುದು. ಹಲ್ಲೆಲೂಯಾ. ನೋಡಿ, ಎರಡನೇದಾಗಿ ನಿನ್ನ ಕಾರ್ಯಭಾರ, ಏನೇನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಹಲ್ಲೆಲೂಯಾ. ಒಂದು ಮನೆಗೆ ಹೋಗಿದ್ದಾಗ ಅವ್ರು ಹೇಳ್ತಾ ಇದ್ರು, ಸರ್, ಯಾವ ಬಿಸ್ನೆಸ್ ಕೈ ಇಕ್ಕಿದ್ರು ಎಲ್ಲ ಫೈಲರೇ ಆಗ್ತಾ ಇದೆ. ನಾನು ದುಡ್ಡು ಕೊಟ್ಟು ಸಿಗ್ತೀನಿ, ಏನಾದ್ರು ಬಿಸ್ನೆಸ್ ಮಾಡೋಣ ಅಂದ್ರೆ ಸಕ್ಸಸ್ಸೇ ಆಗ್ತಾ ಇಲ್ಲ, ಯಾವ್ದು ಕೆಲಸನೇ ಮೂವ್ ಆಗ್ತಾ ಇಲ್ಲ, ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಹಲ್ಲೆಲೂಯಾ. ಯಾರು ನಿಮ್ಗೆ ಸಹಾಯ ಮಾಡ್ತಾರೆ? ನಮ್ಮ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಈ ತರ ಅನೇಕ ಹೆಸರುಗಳನ್ನು ಹೇಳ್ತಾ ಇದ್ರು.
ಅವ್ರನ್ನ ನಂಬ್ಕೊಂಡೆ ನಾನು ಮಾಡಿದೆ, ಅವ್ರಿಗೆ ಒಪ್ಪಿಸ್ಕೊಟ್ಟೆ, ಇವ್ರು ಹಿಂಗಾಯ್ತು ಹಂಗಾಯ್ತು, ಯಾವ್ದು ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಇವರ ಕಾರ್ಯಭಾರ ದೇವರಿಗೆ ವಹಿಸ್ಬೇಕು. ಹಲ್ಲೆಲೂಯಾ. ನಿಮ್ಮ ಕಾರ್ಯಭಾರವನ್ನ ಯೆಹೋವನಿಗೆ ವಹಿಸಿದರೆ ಅವರು ಸಕ್ಸಸ್ ಮಾಡ್ತಾರಂತೆ. ಹಲ್ಲೆಲೂಯಾ. ನೀನೇನ್ ಮಾಡ್ತಾ ಇದೀಯ ಅಂದ್ರೆ, ನನ್ನ ಹತ್ರ 50 ಲಕ್ಷ ಇದೆ, ಸಖತ್ತಾಗಿ ಮುಗಿಸ್ಬಿಡ್ತೀನಿ ಕೆಲಸನ. ನನ್ನ ಹತ್ರ ಒಂದು 10 ಲಕ್ಷ ಇದೆ, ಸಖತ್ತಾಗಿ ಮುಗಿಸ್ಬಿಡ್ತೀನಿ, ಒಂದು ಲ್ಯಾಂಡ್ ತಗೋಬಿಡ್ತೀನಿ, ಹೆಂಗಿದ್ರು ನಾನು ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ತೀನಿ ಅಂತ ನೀವು ಲ್ಯಾಂಡ್ ತಗೊಂಡ್ತೀರಾ. ಕೆಲವು ವರ್ಷ ಹೋದ್ಮೇಲೆ ಆ ಲ್ಯಾಂಡ್ ಅಲ್ಲಿ ಬೇರೆಯವ್ರ ಮನೆ ಕಟ್ಟಿ ನೀವು ಪತ್ರ ತಗೊಂಡು ಹೋಗ್ಬಿಟ್ಟು, ಇದು ನಮ್ದು ಲ್ಯಾಂಡ್ ನೋಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸಾರ್. ಹೌದಾ? ನಮ್ದು ಖಾತಾ, ಕಂದಾಯ, ಲ್ಯಾಂಡ್ ರಿಜಿಸ್ಟ್ರೇಷನ್ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇದೆ. ನಾವು ಸುಮ್ಮನೆ ಮನೆ ಕಟ್ಟಿದ್ರೆ ಹೋಗಿ ನೀವು ಯಾರು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ರು ಅವ್ರ ಹತ್ರ ಕೇಳ್ರಿ, ಯೋಚನೆ ಮಾಡ್ಕೊಡ್ರಿ. ಪ್ರಿಯದು ಮಗುವೆ, ನೀನು ದೇವರಿಗೆ ಕಾರ್ಯಭಾರವನ್ನು ವಹಿಸಿಲ್ಲ, ದುಡ್ಡನ್ನ ನೋಡಿದೆ, ಇಷ್ಟು ಲಕ್ಷ ಇದೆ ಮುಗಿಸ್ಬಿಡ್ತೀನಿ ಅನ್ಕೊಂಡೆ. ಹಲ್ಲೆಲೂಯಾ. ಪ್ರಿಯದು ಮಗುವೆ, ನಾನು ಯೋಚನೆ ಮಾಡಿದ್ದೀನಿ, ನಾನು ತುಂಬಾ ಜನರ ಹತ್ರ ಮಾತಾಡಕ ₹1 ಇಲ್ಲದೆ ಇರೋರು ದೊಡ್ಡ ದೊಡ್ಡ ಸಾಧನೆಯನ್ನ ಭೂಮಿಯಲ್ಲಿ ಮಾಡಿಕ್ಕಿದ್ದಾರೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದ್ಸರಿ DL ಮೋಡಿ ಅಂತ ಫಾರಿನಲ್ಲಿ ಅವರು ಒಳ್ಳೆ ಸೇವಕರು, ಒಳ್ಳೆ ಎವಂಜಲಿಸ್ಟ್, ಒಳ್ಳೆ ದರ್ಶಕರು. DL ಮೋಡಿ ನಿಮ್ಗೆ ಯೂಟ್ಯೂಬ್ ಅಲ್ಲೂ ಬರ್ತಾರೆ. ಅವರು ಅನೇಕ ಬುಕ್ಗಳನ್ನ ಬರೆದಿದ್ದಾರೆ. ಅವರು ದೊಡ್ಡ ದೊಡ್ಡ ಮೀಟಿಂಗ್ ನಡೆಸೋದೇ ಅವ್ರ ಕೆಲಸ. ಅವ್ರು ಮೀಟಿಂಗ್ ನಡೆಸಿದ್ರೆ ಸಾವಿರಾರು ಜನ ಬರ್ತಾ ಇದ್ರು. ಆ ಸಾವಿರಾರು ಜನ ಬರ್ತಾ ಇದ್ರೆ ಯಾರೋ ಒಬ್ರು ಕ್ರಿಶ್ಚಿಯನ್ಸ್ ದವರೇ ಆಗದೆ ಇರೋರು ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಬಿಟ್ಟಿದ್ರು. ಇಷ್ಟು ಮೀಟಿಂಗ್ ನಡೆಸ್ತಾ ಇದ್ರೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅಂತ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಮಾಡಿದ್ದಾರೆ ಅವ್ರ ಮನೆ. ಅವ್ರ ಮನೆ ಹೋಗಿ ಬಾಗಿಲು ಕಟ್ಟಿದ್ದಾರೆ, DL ಮೋಡಿ ಬಾಗಿಲು ತೆಗೆದಿದ್ದಾರೆ. ನಾವು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ, ನಿಮ್ಮನ್ನ ಎಂಕ್ವೈರಿ ಮಾಡಬೇಕು. ಆಯ್ತು ಮಾಡ್ರಿ. ಇಷ್ಟಿಷ್ಟು ಮೀಟಿಂಗ್ ಎಲ್ಲ ನಡೆಸ್ತಾ ಇದ್ರೆ ನಿಮ್ಗೆ ರೊಕ್ಕ ಎಲ್ಲಿಂದ ಬರ್ತಾ ಇದೆ? DL ಮೋಡಿ ಅಂದ್ರೆ ಬ್ಯಾಂಕ್ ಇಂದ ಬರ್ತದೆ. ಯಾವ ಬ್ಯಾಂಕ್ ತೋರಿಸ್ರಿ ಅಂತ ಹೇಳಿ ಅವ್ರ ಬ್ಯಾಂಕ್ ಎಲ್ಲ ಚೆಕ್ ಮಾಡಿದ್ರೆ ಅಕೌಂಟ್ಸ್ ಎಲ್ಲ ಬ್ಯಾಲೆನ್ಸ್ ಎಲ್ಲ ₹2,000 ₹3,000 ಇದೆ. ದುಡ್ಡೇ ಇಲ್ಲ. ನೀವು ₹2,000-3,000 ಇಟ್ಕೊಂಡು ನೀವು ಇಷ್ಟು ದೊಡ್ಡ ಮೀಟಿಂಗ್ ಎಲ್ಲಿ ನಡೆಸ್ತೀರಾ? ನಾನು ಹೇಳಿದ ಬ್ಯಾಂಕ್, ನೀವು ಪಾಸ್ಬುಕ್ ನೋಡ್ತಾ ಇದ್ದೀರಾ, ಈ ಬ್ಯಾಂಕ್ ಅಲ್ಲ, ನಾನು ಬ್ಯಾಂಕ್ ತೋರಿಸ್ತೀನಿ ಬನ್ನಿ ಅಂತ ಬೆಡ್ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಮ್ಯಾಟ್ ಹಾಕಿದ್ರು. ಮ್ಯಾಟ್ ತೆಗೆದ್ರೆ ಅಲ್ಲಿ ಒಂದೆರಡು ಅಲ್ಲ ಹಾಕ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, DL ಮೋಡಿ ನನ್ನ ಬ್ಯಾಂಕ್ ಇದೆ, ನನ್ನ ಬ್ಯಾಂಕ್ ಹೆಸರು ಪ್ರೇಯರ್ ಅನ್ನೋದೇ ನನ್ನ ಬ್ಯಾಂಕ್. ಗಂಟೆ ಮೊಣಕಾಲೂರಿ ಪ್ರೇಯರ್ ಮಾಡಿ 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 ಬರೀ ಪ್ರೇಯರ್ ಇಂದನೇ ಮೀಟಿಂಗ್ ಸಕ್ಸಸ್ಫುಲ್ ಆಗಿ. ಆ ಮೀಟಿಂಗ್ ಎಲ್ಲೆಲ್ಲಿಂದನೋ ದೇವರ ಸಹಾಯವನ್ನ, ದುಡ್ಡನ್ನ ಸಹಾಯ ಮಾಡ್ತಾ ಇದ್ರೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. DL ಮೋಡಿ ಹತ್ರ ದುಡ್ಡಿಲ್ಲ, ಆದ್ರೆ ಆ ಮೀಟಿಂಗ್ಗೆ, ಆ ಟೈಮ್ಗೆ ದುಡ್ಡು ಸಹಾಯ ಆಗ್ತದೆ. ಹಲ್ಲೆಲೂಯಾ. ಪ್ರಿಯದು ಮಗುವೆ, ಅವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಅಂತವ್ರೆ ಚೆಕ್ ಮಾಡಿ ಆ ಪ್ರೇಯರ್ ಲೈಫ್ ನ ನೋಡಿ ಅವರು ಯೇಸು ಸ್ವಾಮಿನ ನಂಬಿಟ್ರಂತೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ನೀವು ಗಮನಿಸ್ರಿ, ಕಾರ್ಯಭಾರವನ್ನ ದೇವರಿಗೆ ವಹಿಸ್ರಿ. ನಿಮ್ಮ ಕಾರ್ಯಭಾರವನ್ನ ದೇವರಿಗೆ ವಹಿಸಿದ್ರೆ ಖಂಡಿತ ದೇವರು ಸಹಾಯ ಮಾಡ್ತಾರೆ, ಸಕ್ಸಸ್ ಆಗುತ್ತೆ ಆ ಕೆಲಸ. ಹಲ್ಲೆಲೂಯಾ. ನೀವಾಗೆ ನೀವು ಮಾಡಕ್ ಹೋಗ್ಬೇಡಿ. ಹಲ್ಲೆಲೂಯಾ. ಯೋಚನೆ, ನಿಮ್ಮ ಮನಸ್ಸಲ್ಲಿ ನೂರಾರು ಆಸೆಗಳು ಇರ್ಬೋದು, ನಿಮ್ಮ ಮನಸ್ಸಲ್ಲಿ ನೂರಾರು ಚಿಂತೆಗಳು ಇರ್ಬೋದು, ನಿಮ್ಮ ಮನಸ್ಸಲ್ಲಿ ನೂರಾರು ಪ್ಲಾನ್ಗಳು ಇರ್ಬೋದು, ಆದರೆ ದೇವರ ಕಾರ್ಯನೇ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಿಮ್ಮ ಕಾರ್ಯಭಾರವನ್ನ ಯೆಹೋವನಿಗೆ ವಹಿಸ್ರಿ, ದೇವರಿಗೆ ವಹಿಸ್ಕೊಡ್ರಿ. ನಿಮ್ಮ ಕಾರ್ಯಭಾರವನ್ನ ದೇವರು ಅದನ್ನ ಸಕ್ಸಸ್ ಮಾಡ್ತಾರೆ. ಹಲ್ಲೆಲೂಯಾ. ಭವಿಷ್ಯತ್ತು ದೇವರ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿಲ್ಲ. ನೀವೊಂದು ಪ್ಲಾನ್ ಮಾಡ್ತೀರಾ, ದೇವರದೇ ಬೇರೆ ತರ ಪ್ಲಾನ್ ಇರುತ್ತೆ. ಹಲ್ಲೆಲೂಯಾ. ಅದಕ್ಕೆ ನೀವು ಯಾವಾಗಲೂ ದೇವರ ಮೇಲೆ ಡಿಪೆಂಡ್ ಆಗಿರ್ಬೇಕು. ನಮ್ಮನ್ನು ಇವರೇ ನೋಡ್ಕೊಳ್ತಾರೆ ಅನ್ನೋದಕ್ಕಿಂತ ನನ್ನನ್ನ ದೇವರು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಯೋಚನೆ, ನನಗೆ ಇವರು ಇದ್ದಾರೆ ಭಯ ಇಲ್ಲ ಅನ್ಕೊಳ್ತೇವೆ, ದೇವರು ಇದ್ದಾರೆ ನನಗೆ ಭಯ ಇಲ್ಲ ಅಂತ ಹೇಳ್ಬೇಕು. ನಿಮ್ ಲ್ಯಾಂಗ್ವೇಜ್ ನ ಚೇಂಜ್ ಮಾಡ್ಬೇಕು. ಹಲ್ಲೆಲೂಯಾ. ಇವಾಗ ನಾನೊಂದು ಬಿಸ್ನೆಸ್ ಮಾಡ್ತೀನಿ, ನನ್ನ ಬಿಸ್ನೆಸ್ ನ ದೇವ್ರು ನಡೆಸ್ತಾರೆ ಅಂತ ಹೇಳ್ಬೇಕು. ನನ್ನ ಹತ್ರ ಏನ್ ಚಿಂತೆ ಏನಿಲ್ಲ, ನನ್ನ ಹತ್ರ ಒಂದು 50 ಲಕ್ಷ ಇದೆ, 1 ಕೋಟಿ ಇದೆ, ಇದು ಇಲ್ಲ ಅಂದ್ರೆ ಇನ್ನೊಂದು ಬಿಸ್ನೆಸ್, ನನ್ ತುಂಬಾ ನೂರಾರು ಪ್ಲಾನ್ಗಳಿದೆ ಅನ್ನೋದು ಮಾತಾಡಬಾರ್ದು. ನಾನು ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ದೇವ್ರು ನಡೆಸ್ತಾರೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ದೇವ್ರು ನಡೆಸ್ತಾರೆ. ನನ್ನ ಸ್ಯಾಲ್ರಿ ಬರ್ತಾ ಇದೆ, ನಾನು ಬೇಗ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈ ರೀತಿ ನೀನು ಯಾವಾಗಲೂ ನಿನ್ನ ಬಾಯಲ್ಲಿ ದೇವರು 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 ಬರಬೇಕು. ಹಲ್ಲೆಲೂಯಾ. ದುಡ್ಡಿದ್ದ ಮಾತ್ರಕ್ಕೆ ದೊಡ್ಡ ವ್ಯಕ್ತಿ ಆಗಲ್ಲ. ಲೋಕದಲ್ಲಿ ಹೇಳ್ಬೋದು ದುಡ್ಡಿರೋನೇ ದೊಡ್ಡಪ್ಪ ಅಂತ. ದುಡ್ಡಿರೋನು ಇವತ್ತು ದೊಡ್ಡಪ್ಪ ಅಲ್ಲ. ನನಗೆ ಗೊತ್ತಿರೋನು ದುಡ್ಡಿರೋನೇ ದೊಡ್ಡಪ್ಪ ಆಗಿರುತ್ತೆ. ಆ ದುಡ್ಡಿರೋನು ದೊಡ್ಡವರಿಗೆ ಮರ್ಯಾದೆ ಕೊಡಲ್ಲ, ಚಿಕ್ಕವರಂತನೂ ನೋಡಲ್ಲ. ಯೋಚನೆ ಮಾಡ್ರಿ, ಅವನು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ. ಅವನಿಗೆ ದುಡ್ಡಿರೋದ್ರಿಂದ ಅವನು ತುಂಬಾ ಮಾತಾಡ್ತಾನೆ, ಅವನೇ ತುಂಬಾ ದಡ್ಡನು. ಪ್ರಿಯದು, ಆದ್ರೆ ಯೇಸು ಸ್ವಾಮಿಯನ್ನ ಯಾರು ನಂಬ್ತಾರೋ ಅವರೇ ತುಂಬಾ ಬುದ್ಧಿವಂತರು. ದೇವರಿಗೆ ಹಲ್ಲೆಲೂಯಾ. ನಿಮ್ಮ ಕಾರ್ಯಭಾರವನ್ನ
ದೇವರಿಗೆ ವಹಿಸಿ ಸಮರ್ಪಣೆ ಮಾಡಿರಿ. ನಿಮ್ಮ ಕೆಲಸಗಳು ಏನೇನು ಇದೆಯೋ, ಎಜುಕೇಶನ್ ಇದೆಯಾ, ನಾನು ಈ ತರ ಓದಬೇಕು, ಈ ತರ ಕಂಪ್ಲೀಟ್ ಮಾಡಬೇಕು, ನಾನು ಎಜುಕೇಶನ್ ಡಬಲ್ ಡಿಗ್ರಿ ಮಾಡಬೇಕು, ಡಿಗ್ರಿ ಮಾಡಬೇಕು, ಇಂಜಿನಿಯರ್ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಪ್ಲಾನ್ ಇದೆ, ದೇವ್ರಿಗೆ ಒಪ್ಪಿಸ್ಕೊಡಿ. ದೇವರೇ ನಾನು ಇಂಜಿನಿಯರ್ ಆಗ್ಬೇಕು ಅಷ್ಟೇ, ಅಷ್ಟೇ ಕತೆ, ಇನ್ನೇನಿಲ್ಲ. ಎರಡನೇ ಮಾತು ಇಲ್ಲ. ದೇವರೇ ನಾನು ಡಾಕ್ಟರ್ ಆಗ್ಬೇಕು ಅಷ್ಟೇ. ಪ್ರಿಯದೋಮಗುವೆ ನಾನು ಡಬಲ್ ಡಿಗ್ರಿ ಓದ್ಬೇಕು ಇಷ್ಟೇ. ನೀನ್ ಏನ್ ಸಾಧನೆ ಮಾಡ್ಕೋಬೇಕು ಅನ್ಕೊಂಡಿದ್ಯೋ, ದೇವರೇ ನಾನು ಇಷ್ಟೇ ಮಾಡಬೇಕು. ಪ್ರಿಯದು ಇದೇ ಬೆಂಗಳೂರಲ್ಲಿ ನಾನು ಒಂದು ಐಫೋನ್ ಸ್ಟೋರ್ ಮಾಡಬೇಕು. ದೇವರೇ ಆ ಸ್ಟೋರ್ ಮಾಡಲಿಕ್ಕೆ ಎಷ್ಟು ಲಕ್ಷ ಏನ್ ಬೇಕು ನನಗೆ ಗೊತ್ತಿಲ್ಲ, ನಾನು ಒಂದು ಸ್ಟೋರ್ ಮಾಡಿರ್ತೀನಿ. ನಾನು ಇದೇ ಬೆಂಗಳೂರಲ್ಲಿ ನಾನು ದೊಡ್ಡ ಕಂಪನಿ ಓಪನ್ ಮಾಡ್ತೀನಿ, ಒಂದು 50 ಜನಕ್ಕಾದ್ರೂ ನಾನು ಸ್ಯಾಲರಿ ಕೊಡ್ತೀನಿ. ಏನಿ ಮುಗಿಸ್ಬಿಟ್ಟು ದೇವ್ರಿಗೆ ಒಪ್ಪಿಸ್ಕೊಂಡು ಒಂದು ದಿವಸ ಆ ಕಂಪನಿಯಲ್ಲಿ ನೀನು ಓನರ್ ಆಗಿ ಕೂತಿರ್ತಿ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಹೇಳ್ಬಿಟ್ಟು ನೀನು ಒಪ್ಪಿಸ್ಕೊಟ್ಬಿಟ್ರೆ ಅದಕ್ಕೆ ಬೇಕಾದ ತಯಾರಿ ಯಾರು ಮಾಡ್ತಾರೆ? ಹಲ್ಲೆಲೂಯಾ. ಅವ್ರು ಮಾಡ್ಕೊಳ್ತಾರೆ. ಪ್ರಿಯದೋಮಗುವೆ, ಯಾಕಂದ್ರೆ ನೀನು ಸಮರ್ಪಣೆ ಮಾಡಿದ್ದಿ. ಹಲ್ಲೆಲೂಯಾ. ನೀನು ಒಂದು ಕಂಪನಿಗೆ ಓನರ್ ಆಗ್ತಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಿ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಮಾಡ್ತಾರೆ. ನಾನು ಒಂದ್ಸರಿ ಆಡಿಟಿಂಗ್ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ಒಬ್ಬ ವ್ಯಕ್ತಿ ಚೆಕ್ಗೆ ಸೈನ್ ಮಾಡಬೇಕು. ಸುಮಾರು 1.5 ಕೋಟಿ ಚೆಕ್ ಸೈನ್ ಮಾಡಬೇಕು. ಅವ್ರ ಜೊತೆ PA ಬಂದಿದ್ದಾನೆ. ಆ ವ್ಯಕ್ತಿ ಬಂದ್ರು, ವಯಸ್ಸಾಗಿದೆ, ಸುಮಾರು ಒಂದು 50 ವಯಸ್ಸಾಗಿದೆ. ಅಪ್ಪನಿಗೆ ಸೈನ್ ಮಾಡಬೇಕು. ಅಪ್ಪನ ಹೆಸರು ಉತ್ತಪ್ಪ. ಉತ್ತಪ್ಪ ಅಂತ ಸೈನ್ ಮಾಡಕ್ಕೆ ಚೆಕ್ ಮೇಲೆ 10 ನಿಮಿಷ ಟೈಮ್ ತಗೊಂಡಿರೋದು. ಎಷ್ಟು ನಿಮಿಷ? 10 ನಿಮಿಷ. ಎಷ್ಟಕ್ಕೆ ಚೆಕ್ ಸೈನ್ ಮಾಡ್ತಾ ಇರೋದು? 1.5 ಕೋಟಿ. ಎಷ್ಟೋ ಸಾವಿರ ಕೋಟಿ ಇದೆ ಅಂತ ಅವ್ರ ಹತ್ರ ಆಸ್ತಿ. ಆ ಉತ್ತಪ್ಪನ ಹತ್ರ ಓದಕ್ಕೆ ಬರೆಯಕ್ಕೆ ಒಂಚೂರು ಬರಲ್ಲ. ಮತ್ತೆ ಎಲ್ಲಿಂದ ಬಂತ ದುಡ್ಡು? ಪ್ರಿಯದೇವ್, ನಾನು ಹೇಳ್ತೀನಿ, ಆ ಉತ್ತಪ್ಪ ತನ್ನ ಕೆಲಸದಲ್ಲಿ, ಬಿಸಿನೆಸ್ ಅಲ್ಲಿ, ಎಲ್ಲ ವಿಷಯದಲ್ಲೂ ದೇವರ ಮೇಲೆ ನಂಬಿಕೆ ಜಾಸ್ತಿ ಅಂತ. ಯಾರ ಮೇಲೆ? ದೇವರ ಮೇಲೆ ನಂಬಿಕೆ ಜಾಸ್ತಿ. ಸಿಗ್ನೇಚರ್ ಮಾಡಕ್ಕೆ 10 ನಿಮಿಷ ತಗೊಂಡಿದ್ದಾರೆ ಅಂದ್ರೆ ಅಷ್ಟು ಕೋಟಿ ಇದೆ. ನೀವು 500 ರೂಪಾಯಿಗೆ ಏನು ಸ್ಟೈಲ್ ಆಗಿ ಸಿಗ್ನೇಚರ್ ಅಲ್ಲ, ಸಖತ್ತಾಗಿ ಸಿಗ್ನೇಚರ್ ಬಂತ. 500 ರೂಪಾಯಿ ಸಿಗ್ನೇಚರ್ ನೋಡಿದ್ರೆ ಮ್ಯಾನೇಜರ್ ಫುಲ್ ಆಶ್ಚರ್ಯ ಪಡ್ಬಿಡ್ತಾವ. ಏನು ಸಿಗ್ನೇಚರ್ ಅಪ್ಪ, ಅಮೌಂಟ್ ನೋಡಿದ್ರೆ 500 ರೂಪಾಯಿ. 1.5 ಕೋಟಿ ಸಿಗ್ನೇಚರ್ ಮಾಡಕ್ ಬರ್ತಾರೆ. ತುಂಬಾ ಜನ ಎಜುಕೇಶನ್ ನೋಡಿ ನಂಬ್ತಾರೆ, ಜ್ಞಾನವನ್ನ ನೋಡಿ ನಂಬ್ತಾರೆ, ದೇವರನ್ನ ನೋಡಿ ನಂಬಿ ಲೋಕದಲ್ಲಿರುವ ಎಲ್ಲ ಕೋಟಿ ನಿನ್ನದೇ ಆಗಿರುತ್ತದೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಭರವಸೆ ಆಗಣ, ಅದು ನಡೆಯಲ್ಲ, ಇದು ಅಸಾಧ್ಯ. ಯೋಚನೆ ಮಾಡಿಲ್ಲ. ಗೋರ್ಮೆಂಟೇ ಎಲ್ಲಿ ಅಸಾಧ್ಯ ಅಂತ? ನಿನ್ನ ಪ್ರಾರ್ಥನೆಯಿಂದ ದೊಡ್ಡ ಕಾರ್ಯಗಳನ್ನ ದೇವರು ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಳ್ಳಿ. ನೋಡಿ, ನಮ್ಮ ಬೆಂಗಳೂರಿಗೋಸ್ಕರ ಎಷ್ಟು ಜನ ಪ್ರೇಯರ್ ಮಾಡಿದ್ರು. ದೇವರೇ ಬೆಂಗಳೂರನ್ನ ಬ್ಲೆಸ್ ಮಾಡು, ಬೆಂಗಳೂರನ್ನ ಬ್ಲೆಸ್ ಮಾಡು, ಬೆಂಗಳೂರನ್ನ ದೇವರು ಬ್ಲೆಸ್ ಮಾಡ್ತಾರೆ. ಇವಾಗ ಅಲ್ಲೊಂದು ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಅಂತ ಇನ್ನೊಂದು ಏರ್ಪೋರ್ಟ್ ಬಿಡದಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಯೋಚನೆ ಮಾಡ್ಕೊಂಡು ನೆಲಮಂಗಲದಲ್ಲಿ ಆಗ್ಬೇಕಾಯ್ತು, ಅದು ಕ್ಯಾನ್ಸಲ್ ಮಾಡಿದ್ದಾರೆ ಗೌರ್ಮೆಂಟ್. ಅಲ್ಲೇನೋ ಪ್ರಾಬ್ಲಮ್ ಅಂತ ಬಿಡದಿಯಲ್ಲಿ ಏರ್ಪೋರ್ಟ್ ಸ್ಟಾರ್ಟ್ ಆಗ್ತದೆ. ಪ್ರಿಯದು, ನಮ್ಮ ಬೆಂಗಳೂರು ಇನ್ನೂ ಬೆಳೀತಾ ಇದೆ. ಯೋಚನೆ ಮಾಡಿ, ನಿಮ್ಮ ಊರಲ್ಲಿ ಇರೋ ರಿಲೇಷನ್ ಎಲ್ಲ ನೀವು ನೀವೇನಪ್ಪ ಸಾವುಕಾರರು ಬೆಂಗಳೂರಲ್ಲಿ ಇರ್ತೀರಂತ ನಿಮ್ಮನ್ನ ಅವ್ರು ಫುಲ್ಲು ಹೊಗಳ್ತಾ ಇರ್ತಾರೆ. ಬೆಂಗಳೂರು ಅಷ್ಟು ಮಟ್ಟಿಗೆ ಬೆಳೀತಾ ಇದೆ. ಹಲ್ಲೆಲೂಯಾ. ಪ್ರಿಯದೋಮಗೆ, ಪ್ರಪಂಚದಲ್ಲಿ ಬಹಳ ಮುಂದುವರಿತಾ ಇರುವಂತ ದೇಶಗಳಲ್ಲಿ 3 ದೇಶಗಳಲ್ಲಿ ನಮ್ಮ ದೇಶನೂ ಒಂದಾಗಿದೆ. ಚಪ್ಪಲ್ ಹೊಡೆಯೋಣ. ಹಲ್ಲೆಲೂಯಾ. ಪ್ರಿಯದೋಮಗೆ, ನಮ್ಮ ಇಂಡಿಯಾ, ಚೀನಾ ದೇಶ, ಬ್ರೆಜಿಲ್, ಈ 3 ದೇಶ ನಂಬರ್ 1 ಅಲ್ಲಿ ಎಲ್ಲದರಲ್ಲೂ ಬೆಳೀತಾ ಇದೆ. ಅದಕ್ಕೆ ನಮ್ಮ ಟ್ರಂಪ್ ಅವರು ಏನ್ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಜಾಸ್ತಿ ಕಟ್ಟಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾಗೆ. ಅದಕ್ಕೆ ನಮ್ಮ ಮೋದಿ ಸಾಹೇಬರು ಈ ತಿಂಗಳಲ್ಲಿ ಹೋಗ್ತಾ ಇದ್ದಾರೆ ಟ್ರಂಪ್ ನ ಮೀಟ್ ಮಾಡಕ್ಕೆ. ಪ್ರಿಯದು, ನೀವು ಗಮನಿಸ್ರಿ, ನಮ್ಮ ದೇಶನೂ, ನಮ್ಮ ಬೆಂಗಳೂರು ಬೆಳೀತಾ ಇದೆ. ವಿ ಆರ್ ಗ್ರೋಯಿಂಗ್. ನಾವು ಬೆಳೀತೀವಿ. ಯಾಕಂದ್ರೆ ಎಲ್ಲ ಚರ್ಚ್ಗಳಲ್ಲೂ ನಮ್ಮ ಇಂಡಿಯಾಗೋಸ್ಕರ ಪ್ರಾರ್ಥನೆ ನಡೀತಾ ಇದೆ. ಹಲ್ಲೆಲೂಯಾ. ಆ ಕಾರ್ಯಭಾರವನ್ನ ದೇವರಿಗೆ ವಹಿಸ್ಕೊಡಿ. ಫಸ್ಟ್ ನನಗೆ ಮಕ್ಕಳದೇ ಚಿಂತೆ ಆಗ್ಬಿಟ್ಟಿದೆ. ಫಸ್ಟ್ ಅವ್ರದ್ದೇ ಯೋಚನೆ. ಏನು ಯೋಚನೆ ಮಾಡಬೇಡ್ರಿ, ನಿಮ್ಮ ಮಕ್ಕಳನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ. ಅದು ದೊಡ್ಡವಳದೇ ಯೋಚನೆ, ಫಸ್ಟ್ ಆ ಚಿಕ್ಕವಳದೇ ಯೋಚನೆ. ನನ್ನ ಮಗ ಲಾಸ್ಟ್ ಒನ್ ಇದ್ದಾನೆ, ಅವಂದೇ ಯೋಚನೆ ಬೇಡ. ಅವ್ರನ್ನ ದೇವ್ರಿಗೆ ಒಪ್ಪಿಸ್ಕೊಡಿ. ವೇಸ್ಟ್ ಆಗಿರೋ ದಾವೀದನನ್ನ ಬೆಸ್ಟ್ ಆಗಿ ಮಾಡಿದ ದೇವರು ನಿನ್ನ ಮಗಳನ್ನ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನೀನು ದೇವರಿಗೂ ಕೊಟ್ಟಿಲ್ಲ ಅಂದ್ರೆ ಏನೋ ಪ್ರಯೋಜನ ಆಗಲ್ಲ. ನಿನ್ನ ಮಕ್ಕಳನ್ನ ದೇವ್ರಿಗೆ ಕೊಟ್ಬಿಡಿ. ನಿನ್ಗೇನ್ ಮಾಡಿದೆ, ಏನು ಆಗ್ಲಿಲ್ಲ, ಟ್ರೈ ಮಾಡಿದ್ರಿ, ದುಡ್ಡು ಕೊಟ್ಟರೆ, ಅದು ಮಾಡಿದ್ರಿ, ಇದು ಮಾಡಿದ್ರಿ, ಏನೇನೋ ಮಾಡಿದ್ರು ನಿಮ್ಮ ಮಕ್ಕಳ ಲೈಫ್ ನ ಸರಿಪಡ್ಸಕ್ ಆಗಿಲ್ಲ, ಬಿಟ್ಬಿಡಿ. ಫೈನಲ್ ಇವಾಗ ಯಾರಿಗೂ ಒಪ್ಪಿಸ್ಕೊಡಿ? ದೇವ್ರಿಗೆ ಒಪ್ಪಿಸ್ತಾರೆ. ನನ್ನ ಮಗನ್ನ ಒಪ್ಪಿಸ್ತಾ ಇದ್ದ, ನಮ್ಮ ಮಗಳನ್ನ ಒಪ್ಪಿಸ್ತಾ ಇದ್ದ ಅಂತ ಹೇಳಿ ಸೂಪರ್ ಆಗಿ ದೇವರು ನಡೆಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮೇಲೆ ನಿಮ್ಗೆ ನಂಬಿಕೆ ಇಟ್ಟು ಭರವಸೆಯಿಂದ ಒಪ್ಪಿಸ್ಕೊಡ್ತಾರೆ.
ದೇವರೇ ನಾಳೆ ಬಿಸ್ನೆಸ್ ಮ್ಯಾನ್ ನಾನು ಆಗಿರ್ಬೇಕಪ್ಪ, ಅಷ್ಟೇ. ದೇವ್ರನ್ನ ಒಂದು ದಿವಸ ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ತೀಯ. ಹಲ್ಲೆಲೂಯಾ. ಪ್ರಿಯದು, ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ದೇವ್ರಿಗೆ ಒಪ್ಪಿಸ್ಕೊಡ್ತಾ ಇರಿ, ಅದಕ್ಕೋಸ್ಕರ ಪ್ರಯಾಸ ಪಡಿರಿ. ಒಂದು ದಿವಸ ನೀವು ಬಿಸ್ನೆಸ್ ಮ್ಯಾನ್ ಆಗ್ತೀಯ. ಹಲ್ಲೆಲೂಯಾ. ನೀನು ದೇವರಿಗೆ ಒಪ್ಪಿಸ್ಕೊಟ್ಟಿಲ್ಲ, ಅದಕ್ಕೆ ಸಕ್ಸಸ್ ಆಗ್ಲಿಲ್ಲ. ನಿನ್ನ ಸ್ವಂತ ಕೈಗಳಿಂದ ಪ್ರಯಾಸ ಪಡ್ತಾ ಇದೆಯಾ, ಸ್ವಂತ ಕಾಲಿಂದ ಸುತ್ತಾಡ್ತಾ ಇದೆಯಾ, ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಎಲ್ಲವೂ ಸಹ ಪ್ರಾರ್ಥನೆಯಿಂದಲೇ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಅದನ್ನ ಪ್ರಾರ್ಥನೆ ಮಾಡಿ ದೇವರು ಸಹಾಯ ಮಾಡ್ತಾರೆ. ಮತ್ತು ಮೂರನೇದಾಗೋದನ್ನ ಬನ್ನಿ, ರೋಮಪುರ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಓದೋಣ. ರೋಮಪುರ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ನಾವೇನು ಸಮರ್ಪಣೆ ಮಾಡಬೇಕು? ಮೊದಲನೇದು ಚಿಂತೆ, ಎರಡನೇದು ಕಾರ್ಯಭಾರ, ಮೂರನೇದು ಏನು ನೋಡೋಣ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿ, ಮೂರನೇದಾಗಿ ದೇಹವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕಂತೆ. ಹಲ್ಲೆಲೂಯಾ. ನೋಡಿ, ವಾಕ್ಯದಲ್ಲಿ ಕ್ಲೀನ್ ಆಗಿ ಬರೆದಿದೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ದೇಹವನ್ನ ದೇವರಿಗೆ ಒಪ್ಪಿಸಿಕೊಟ್ಬಿಡ್ಬೇಕು. ಹಲ್ಲೆಲೂಯಾ. ಯಾಕೆ ಪಾಸ್ಟರ್ ಅಂದ್ರೆ, ಈ ದೇಹದಲ್ಲಿ ತುಂಬಾ ಪಾರ್ಟ್ಸ್ ಇದೆ ಅಲ್ಲ. ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ನಾಲಿಗೆ ಇದೆ, ಬಾಯಿ ಇದೆ ಅಲ್ಲ, ಕಿಡ್ನಿ ಇದೆ, ಲಿವರ್ ಇದೆ, ಯೋಚನೆ ಕರಳುಗಳಿದೆ, ಹಾರ್ಟ್ ಇದೆ, ಈ ಬಾಡಿಯಲ್ಲಿ ಎಷ್ಟು ನರಗಳಿದೆ, ಪ್ರಿಯದು ಮಗುವೆ, ತಲೆ ಇದೆ, ಬ್ರೈನ್ ಇದೆ. ಇವೆಲ್ಲವನ್ನ ದೇವರಿಗೆ ಒಪ್ಪಿಸಿಕೊಟ್ಬಿಡ್ಬೇಕು. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಎಲ್ಲದರ ಮೇಲೆ ಸೈತಾನು ಅಟ್ಯಾಕ್ ಮಾಡ್ತಾನೆ. ಹಲ್ಲೆಲೂಯಾ. ಸೈತಾನ ಏನ್ ಮಾಡ್ತಾನೆ? ಅಟ್ಯಾಕ್ ಮಾಡಕ್ಕೆ ರೆಡಿಗಿರ್ತಾನೆ. ಅದಕ್ಕೆ ದೇವರೇ ನನ್ನ ಬಾಡಿನ, ನನ್ನ ಶರೀರವನ್ನ ನಿನಗೆ ಒಪ್ಪಿಸ್ತಾ ಇದ್ದಾನೆ, ಇದನ್ನ ಕಾಪಾಡೋ ಜವಾಬ್ದಾರಿ ನಿಂದು ಅಂತ ದೇವರಿಗೆ ಒಪ್ಪಿಸ್ಕೊಟ್ಬಿಡಿ. ಹಲ್ಲೆಲೂಯಾ. ನೀವು ನೋಡಿ, ಒಂದು ಪೇಷಂಟ್ ನ ICU ವಾರ್ಡ್ ಅಲ್ಲಿ ಇರ್ತೀರಂದ್ರೆ ಡಾಕ್ಟರ್ ಹತ್ರ ಜಗಳ ಮಾಡ್ತೀರಾ? ಇಲ್ಲ. ಯಾಕಂದ್ರೆ ICU ವಾರ್ಡ್ ಅಲ್ಲಿ ಇಟ್ಟರೆ ಏನಂದ್ರೆ ಡಾಕ್ಟರ್ಸ್ ಎಲ್ಲರೂ ನೋಡ್ಕೊಳ್ತಾರೆ. ಇನ್ನ ನಾವು ಯಾರು ಒಬ್ಬರ ಜೊತೆಗೆ ಇರೋ ಅವಶ್ಯಕತೆನೇ ಇಲ್ಲ. ಒಳಗಡೆ ಅವರೇ ಎಲ್ಲ ಡಾಕ್ಟರ್ಸ್ ನೋಡ್ಕೊಳ್ತಾರೆ, ನರ್ಸಸ್ ಇರ್ತಾರೆ 24/7. ಅಲ್ಲಿ ಪಕ್ಕದಲ್ಲಿ ಒಬ್ಬ ನರ್ಸು ಇದ್ದೇ ಇರ್ತಾರೆ. ಅದೇ ವಾರ್ಡ್ಗೆ ಹಾಕಿದಾಗ ಯಾರಿಲ್ಲ, ICU ವಾರ್ಡ್ ಅಲ್ಲಿ ಇದ್ದೇ ಇರ್ತಾರೆ. ICU ವಾರ್ಡ್ಗೆ ಹೋದ್ಮೇಲೆ ನಾವು ಟೆನ್ಷನ್ ತಗೊಳ್ಳಲ್ಲ, ಯಾಕಂದ್ರೆ ಅವ್ರು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಪ್ರಿಯದು ಮಗುವೆ, ಹಾಗೆ ನಿಮ್ಮ ಶರೀರವನ್ನ ದೇವರಿಗೆ ಒಪ್ಪಿಸಿಕೊಟ್ರೆ ಅವರೇ ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ICU ವಾರ್ಡ್ ಅಲ್ಲಿ ನರ್ಸು ಡಾಕ್ಟರ್ ಮೆಡಿಸಿನ್ ಕೊಡಬಹುದೇನೋ, ಆದ್ರೆ ದೇವರ ಹತ್ರ ನೀನು ಒಪ್ಪಿಸಿಕೊಟ್ಬಿಟ್ರೆ ನಿನ್ನ ಎಲ್ಲಾ ಬಾಡಿ ಪಾರ್ಟ್ಸ್ ನ ಆರೋಗ್ಯವಾಗಿ ದೇವರು ಇಟ್ಟಿರ್ತಾರೆ. ಹಲ್ಲೆಲೂಯಾ. ನೋಡಿ, ಎಷ್ಟು ಜನ ಹಾಸ್ಪಿಟಲ್, ಎಷ್ಟು ಜನ ಆಯುರ್ವೇದಿಕ್, ಎಷ್ಟು ಜನ ಆಯುರ್ವೇದಿಕ್ ಮೆಡಿಸಿನ್ ಅದು ಇದು ಎಲ್ಲ ತಗೊಳ್ತಾ ಇರ್ತಾರೆ, ನಾನು ಚೆನ್ನಾಗಿರ್ಬೇಕು ಅಂತ. ಎಷ್ಟೋ ಜನ ಏನೇನೋ ಕ್ರೀಮ್ಗಳು ಫೇಸ್ಗೆ, ಹೇರ್ಗೆ ಯೋಚನೆ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಪ್ರಿಯದು ಮಗುವೆ, ಇವತ್ತು ನೀವು ಗಮನಿಸಿರಿ, ಅವ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ. ನಾನು ಎಷ್ಟೋ ಫಿಲಂ ಆಕ್ಟರ್ಸ್, ಹೀರೋಯಿನ್ಗಳು, ಅವ್ರ ಬಗ್ಗೆ ಎಲ್ಲ ನಾನು ಸ್ಟಡಿ ಮಾಡ್ತಾ ಇದ್ದೆ. ಅವರೆಲ್ಲರೂ ಸಹ ಅವ್ರ ಮೂಗು, ಅವ್ರ ಕಿವಿ, ಅವ್ರ ಸ್ಕಿನ್ನು, ತುಟಿನೂ ಸಹ. ಒಂದು ಹೀರೋಯಿನ್ 15 ಲಕ್ಷ ಖರ್ಚು ಮಾಡಿದಾರಂತೆ ಲಿಪ್ಸ್ಗೆ ಸರ್ಜರಿ ಮಾಡಕ್ಕೆ. ಆ ಲಿಪ್ಸ್ ಚೆನ್ನಾಗಿ ಕಾಣಿಸ್ಬೇಕು ಫಿಲಮ್ ಅಲ್ಲಿ ಅಂತ ಹೇಳಿ ಆ ಹೀರೋಯಿನ್ 15 ಲಕ್ಷ ಖರ್ಚು ಮಾಡಿದ್ರು ಬರೀ ಲಿಪ್ಸ್ಗೆ. ನೋಡಿ, ನಿಮ್ ಲಿಪ್ಸ್ ಎಷ್ಟು ಚೆನ್ನಾಗಿದೆ, ದೇವ್ರು ಕೊಟ್ಟಿದ್ದಾರೆ. ಅವಳಿಗೆ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಕ್ಕೆ 15 lakhs ಖರ್ಚು ಮಾಡಿದ್ರು. ಮತ್ತೆ ಮೂಗುಗೆ, ಮತ್ತೆ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳಿ ಸ್ಕಿನ್ ಬೇರೆ ತರ ಸ್ಕಿನ್ ಮಾಡಿಸ್ಕೊಳ್ಳಕ್ಕೆ, ಮತ್ತೆ ಹೇರ್ಸ್ ಚೆನ್ನಾಗಿ ಕಾಣಿಸ್ಬೇಕು ಫಿಲಮ್ ಅಲ್ಲಿ ಅಂತ ಹೇಳಿ ಹೇರ್ಸ್ ಚೆನ್ನಾಗಿರಕ್ಕೆ ಅವರೆಲ್ಲ ಇಷ್ಟು ಲಕ್ಷಗಳು, ಕೋಟಿಗಳು. ಒಂದು ಹೀರೋಯಿನ್ ಅಂತೂ 1.5 ಕೋಟಿ ಖರ್ಚು ಮಾಡಿದಾಕೆ ಬಾಡಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಸ್ಮಾರ್ಟ್ ಆಗಿರ್ಬೇಕು ಅಂತ. ಪ್ರಿಯದಿ, ನೀವು ಗಮನಿಸಿ, ನೀವು ನೋಡ್ರಿ, ಅವರೆಲ್ಲರೂ ಸಹ ಏನೋ ಒಂದು ದುಡ್ಡು ಕೊಟ್ಟು ಏನೋ ಒಂದು ಮಾಡಿಸ್ಕೊಂಡು ಆಕ್ಟಿಂಗ್ ಮಾಡ್ತಾರೆ. ಪ್ರಿಯದು, ನೀವು ನೋಡಿ, ದೇವರಿಗೆ ಸಮರ್ಪಣೆ ಮಾಡ್ರಿ, ಆರೋಗ್ಯವನ್ನ ದೇವರೇ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇಹವನ್ನ ಕಾಪಾಡೋದು ಯಾರ ಕೆಲಸ? ದೇವರ ಕೆಲಸ. ಹಲ್ಲೆಲೂಯಾ. ಪ್ರಿಯದು, ಅದರಿಂದ ದೇವರು ಕಾಪಾಡ, ದೇವರು ನಡೆಸ್ತಾರೆ, ದೇವರು ಆಶೀರ್ವದಿಸುವಂತ ದೇವರು. ಹಲ್ಲೆಲೂಯಾ. ನೋಡಿ, ಶಿವರಾಜ್ ಕುಮಾರ್ ಕ್ಯಾನ್ಸರ್ ಬಂದಿತ್ತು. ಶಿವರಾಜ್ ಕುಮಾರ್ ಅಮೆರಿಕಾಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ವಾಪಸ್ಸು ಬೆಂಗಳೂರಿಗೆ ಬಂದರು. ಅವ್ರನ್ನ ಫುಲ್ಲು ಜನ ಎಲ್ಲ ಹೆಚ್ಚಿನ ಪ್ರೇಯರ್ ಮಾಡಿದೆ ಶಿವರಾಜ್ ಕುಮಾರ್ಗೋಸ್ಕರ. ನಾನು ಪ್ರೇಯರ್ ಮಾಡಿದೆ. ಪಾಪ ಕ್ಯಾನ್ಸರ್ ಇರೋ ಫ್ಯಾಮಿಲಿ ಎಲ್ಲ ನೋವಾಗ್ತದೆ. ಪುನೀತ್ ರಾಜ್ಕುಮಾರ್ ಹೋಗಿ ಅವ್ರ ಫ್ಯಾಮಿಲಿ ಎಲ್ಲ ಎಷ್ಟೋ ದುಃಖದಲ್ಲಿದ್ದಾರೆ. ಅವ್ರ ಮನೆಗೆ ದೊಡ್ಡ ಮಗ, ಅವನು ಶಿವರಾಜ್ ಕುಮಾರ್ ಹೋಗ್ಬಿಟ್ರೆ ಪಾಪ ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ತುಂಬಾ ನೋವಲ್ಲಿ ಇರ್ತಾರೆ. ಯೋಚನೆ ಮಾಡಿ, ಅವ್ನು ನಂಬಿಲ್ಲ ಭಾಷೆ, ಅವನು ಆಕ್ಟಿಂಗ್ ಮಾಡ್ತಾನೆ, ಅವನು ಫಿಲಮ್ ಆಕ್ಟರು, ಆ ಥರ ಇಲ್ಲ. ಅವರು ಒಬ್ಬ ಮನುಷ್ಯರೇ. ಯೋಚನೆ ಮಾಡಿ, ನಾವೆಲ್ಲ ಮನುಷ್ಯರಿಗೋಸ್ಕರ ಪ್ರೇಯರ್ ಮಾಡಕ್ಕೆ
ನಾವು ದೇವರನ್ನ ನಂಬಿದ್ದೀವಿ. ಹಲ್ಲೆಲೂಯಾ. ಅವ್ರು ಆಕ್ಟಿಂಗ್ ಮಾಡ್ತಾರಂತ ಅವ್ರಿಗೆ ನಾವು ಬಿಡಬಾರ್ದು. ಆಕ್ಟಿಂಗ್ ಮಾಡಿದ್ರು ಏನೇ ಮಾಡಿದ್ರು ನಾವು ಅವ್ರಿಗೋಸ್ಕರನು ಪ್ರಾರ್ಥನೆ, ನಾವು ಶಿವರಾಜ್ ಕುಮಾರ್ಗೋಸ್ಕರ ಪ್ರೇಯರ್ ಮಾಡಿದೆ. ದೇವರೇ ಅವ್ರನ್ನು ಆರೋಗ್ಯವಾಗಿಡಪ್ಪ, ಅವರು ಸೇಫ್ಟಿಯಾಗಿ ಮನೆಗೆ ಬರಬೇಕಂತ ಪ್ರಾರ್ಥನೆ ಮಾಡಿದೆ. ಮತ್ತೆ ನ್ಯೂಸ್ ಅಲ್ಲಿ ನಾನು ಆನ್ ಮಾಡಿ ನೋಡಿದಾಗ ಅವ್ರಿಗೆಲ್ಲ ಹೂವಿನಾರ ಹಾಕಿ ಕರ್ಕೊಂಡು ಬರ್ತಾರೆ ಸೇಫ್ಟಿಯಾಗಿ ಅಮೆರಿಕದಿಂದ ಬೆಂಗಳೂರಿಗೆ ಬಂದು. ಯೋಚನೆ ಮಾಡ್ರಿ, ಅವರು ಟಿವಿ ಅವ್ರು ಹೇಳ್ತಾರೆ ಮರಣವನ್ನ ಗೆದ್ದು ಬಂದಿದ್ದಾರೆ ಅಂತ ಏನೇನೋ ಹೇಳ್ತಾ ಇದ್ರು. ಯೋಚನೆ ಮಾಡ್ಕೊಡ್ರಿ. ಆದ್ರೂ ಆರೋಗ್ಯವಾಗಿ ದೇವರು ಅವ್ರನ್ನ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಚಪ್ಪಲೋಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಈ ದೇಹ ದೇವರದು, ನೀವು ದೇವರಿಗೆ ಒಪ್ಪಿಸಿಕೊಟ್ರೆ ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ. ಡಾಕ್ಟರ್ ಟ್ರೀಟ್ಮೆಂಟ್ ಗಿಂತ, ಡಾಕ್ಟರ್ ಕೊಡೋ ಮೆಡಿಸಿನ್ ಗಿಂತ ದೇವರು ಮುಟ್ಟಿದ್ರೆ ಕ್ಷಣದಲ್ಲೇ ಹೀಲಿಂಗ್ಸ್ ನಡೀತದೆ. ಚಪ್ಪಲೋಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಅದಕ್ಕೆ ಈ ದೇಹವನ್ನ ಆರೋಗ್ಯವಾಗಿ ಇಡ್ಕೋಬೇಕು ಅಂತ ನಾನು ಯಾವತ್ತು ಪ್ರಸಂಗದಲ್ಲಿ ಹೇಳ್ತಾ ಇರ್ತೇನೆ. ಯೋಚನೆ, ತಿನ್ನಬಾರದನ್ನೆಲ್ಲ ತಿನ್ನೋದು ಈ ದೇಹನ ಹಾಳು ಮಾಡಿ. ಇದು ದೇವರ ಆಲಯವಾಗಿದೆ, ದೇವರ ಆತ್ಮನು ವಾಸ ಮಾಡ್ತಾನಂತ ಗೊತ್ತಿಲ್ಲವಾ ಅಂತ ಹೇಳಿ ಮೊದಲನೇ ಕೊರಿಂಥ 3ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾನೆ. ಇದು ದೇವರ ಆಲಯ, ಇದು ಶರೀರ ದೇವರದು. ಇದನ್ನ ನೀವೇ ಚೆನ್ನಾಗಿ ನೋಡ್ಕೋಬೇಕು. ಯೋಚನೆ, ಅಂದವಾಗಿ ಇಟ್ಕೋಬೇಕು. ಇದನ್ನ ಯಾವ ಫುಡ್ ತಿನ್ಬೇಕು ಅದನ್ನೇ ತಿನ್ಬೇಕು. ಎಲ್ಲ ತಿನ್ಬಿಟ್ಟು ಹಾಳು ಮಾಡ್ಕೋಬಾರ್ದು. ಶುಗರ್ ಇದೆ ಅಂದ್ರೆ ಏನ್ ತಿನ್ಬೇಕು ಅದನ್ನ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ಲಿಸ್ಟ್ ಮಾಡಿ ಇಟ್ಕೊಂಡು ಒಂದು ಫೋಟೋ ಇಟ್ಕೊಂಡು ಮೊಬೈಲ್ ಅಲ್ಲಿ ಇಟ್ಕೊಳ್ರಿ. ಎಲ್ಲಾದ್ರೂ ಫಂಕ್ಷನ್ ಹೋದ್ರೆ ನಾನು ಏನ್ ತಿನ್ಬಾರ್ದು ಈ ಲಿಸ್ಟ್ ಅಲ್ಲಿ ಇದೆಯಾ ಅಂತ ನೋಡ್ರಿ. ಅಲ್ಲಿ ಐಟಮ್ಸ್ ಇದ್ರೆ ಅದು ತಿನ್ನೋದಿಲ್ಲ. ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ತಿನ್ನಕ್ ಹೋಗ್ಬೇಡಿ. ಅವ್ರು ಎಷ್ಟೇ ಪ್ರೀತಿಯಿಂದ ಮಾತಾಡಿದ್ರು ತಿನ್ನಕ್ ಹೋಗ್ಬೇಡ್ರಿ. ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನೀವು ಆರೋಗ್ಯವಾಗಿದ್ರೆ ನೀವು ಮಕ್ಕಳನ್ನ, ಕುಟುಂಬವನ್ನ ಎಷ್ಟೋ ಚೆನ್ನಾಗಿ ಸಾಕ್ಬಹುದು. ಚಪ್ಪಲೋಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಅವ್ರು ಬಲವಂತ ಮಾಡ್ತಾರೆ ತಿನ್ನಿ 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 ಅಂತ. ಆದ್ರೆ ನಿಮ್ಮ ಹೆಲ್ತ್ ಬಗ್ಗೆ ನಿಮಗ್ ಮಾತ್ರನೇ ಕಾಳಜಿ ಇರ್ಬೇಕು. ಹಲ್ಲೆಲೂಯಾ. ನೀವು ಒಂದೇ ಮಾತು ಹೇಳ್ಬೇಕು, ಡೋಂಟ್ ವಾಂಟ್. ನೀವು ಒಂದು ಸ್ಟ್ರಿಕ್ಟ್ ಆಗಿರ್ಬೇಕು ಫುಡ್ ಅಲ್ಲಿ. ಹಲ್ಲೆಲೂಯಾ. ನಾನು ಒಂದ್ಸತಿ ಒಂದು ಪಾಸ್ಟ್ನ ಮೀಟ್ ಮಾಡಿದ್ದೆ, ಯಶವಂತ್ ಕುಮಾರ್ ಅವರು. ಇವತ್ತು ಇಲ್ಲ, ಪೆಂಟುಕೋಸ್ಟಲ್ ನಂಬರ್ 1 ಚರ್ಚ್. ವಯಸ್ಸಾಗಿ ಸತ್ತೋಗಿದ್ರು. ಅವರು ಬೆಡ್ರೂಮ್ಗೆ ನಾನು ಹೋಗಿ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರ ಎಕ್ಸಸೈಸ್ ಬೆಡ್ರೂಮ್ ಅಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಹೇಳ್ತಾ ಇದ್ರೆ ಅವ್ರಿಗೆ ಕಿಡ್ನಿ ಎಲ್ಲ ಫೈಲರ್ ಆಗ್ಬಿಟ್ಟಿತ್ತು. ನಾನು ಹೇಳ್ದೆ, ಹಿಂಗೆಲ್ಲ ಹೆಂಗಾಯ್ತು, ನೀವು ಇಷ್ಟು ಚೆನ್ನಾಗಿ ಪ್ರೇಯರ್ ವಾರಿಯೋದು ಸೇವೆ ಎಲ್ಲ ಮಾಡ್ತೀರ? ಇಲ್ಲ ಸರ್, ನಾನು ಎಲ್ಲ ಹಾಳಾಗಿ ಹೋಗಿದ್ದೆ ನಮ್ಮ ವಿಶ್ವಾಸಿಗಳಿಂದ. ಯಾಕ ಸರ್ ಅಂದ್ರೆ, ಹೋಗೋ ಮನೆಗಳೆಲ್ಲ ಸಿಕ್ಕಾಪಟ್ಟೆ ಊಟ, ಸಿಕ್ಕಾಪಟ್ಟೆ ತಿಂದು 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 ಅವ್ರನ್ನ ಬೇಜಾರು ಮಾಡ್ಕೊಳ್ತಾರೇನೋ, ಅವ್ರು ನೋವು ಮಾಡ್ಕೊಳ್ತಾರೇನೋ, ಚರ್ಚ್ ಬಿಟ್ಟು ಹೋಗ್ತಾರೆ. ಈ ತರ ಫೀಲಿಂಗ್ ಅಲ್ಲಿ ನಾನು ಇದ್ದೆ. ಅದರಿಂದ ನಾವೆಲ್ಲ ಒಂದು 5-6 ಜನ ಪಾಸ್ಟರ್ಸ್ ಹೋಗಿದ್ವಿ ಅವ್ರು ಕರೆಯಕ್ಕೆ, ಮಾತಾಡಕ್ಕೆ. ಆ ಪಾಸ್ಟರ್ಸ್ನೆಲ್ಲ ಕುಣಿಸಿ ಅವ್ರು ಟೀಚಿಂಗ್ ಮಾಡಿದ್ರು. ದಯಮಾಡಿ ನಾನು ಹೇಳ್ತೀನಿ, ವಿಶ್ವಾಸಗಳು ಎಷ್ಟೇ ಬಲವಂತ ಮಾಡಿದ್ರು ಅವ್ರು ಪ್ರೀತಿಯಿಂದ ಕೊಡೋ ಊಟನ ಆರೋಗ್ಯವಾಗಿದ್ರೆ ತಿನ್ನಿ, ಆರೋಗ್ಯವಾಗಿಲ್ಲ ಅಂದ್ರೆ ತಿನ್ನಕ್ ಹೋಗ್ಬೇಡಿ. ನನಗೆ ಸೇವೆ ಮಾಡಕ್ಕೆ ಇವಾಗ್ಲೂ ಆಸೆ ಇದೆ, ಅದ ಕಿಡ್ನಿ ಫೈಲರ್ ಆಗಿದೆ. ನಾನು ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ನಮ್ಮ ಅಸ್ಟೆಂಟ್ ಪಾಸ್ಟರ್ ಅವರವರು, ನನಗೆ ಆಸೆ ಇದೆ, ಅದೇ ಭಾನುವಾರ ಮಾತ್ರ ವಾಕ್ಯ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಆಗ್ತಾ ಇಲ್ಲ. ಕಾರಣ ಎಲ್ಲ ಫುಡ್ ಇಂದಾನೇ ಆಗಿತ್ತು. ಹಲ್ಲೆಲೂಯಾ. ಅದಕ್ಕೆ ತುಂಬಾ ಹುಷಾರಾಗಿ ಮಾಡಿ. ಯಾರಿಗೆ ಆಗ್ಲಿ ಊಟ, ನಿಮ್ಮನೆಯವರಿಗೆ ಆಗ್ಲಿ, ಪಾಸ್ಟರ್ಗೆ ಆಗ್ಲಿ, ಯಾರಿಗೆ ಆಗ್ಲಿ, ಅವ್ರಿಗೆ ಆರೋಗ್ಯಕ್ಕೆ ಯಾವ ಸಂಬಂಧಪಟ್ಟಿದೆಯೋ ಆ ಊಟನೇ ಕೊಡ್ರಿ. ನಿಮಗೆ ಇಷ್ಟವಾದ ಊಟ ಜನರಿಗೆ ಕೊಡಕ್ಕೆ ಹೋಗ್ಬೇಡಿ. ನಿಮ್ ಗಂಡನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರಿಗೆ ಯಾವ್ದು ಆರೋಗ್ಯಕ್ಕೆ ಊಟನೋ ಅದನ್ನೇ ಕೊಡಿ. ಯೋಚನೆ, ಅಮ್ಮನಿಗೆ ಯಾವ್ದು ಊಟ ಇಷ್ಟನೋ ಆ ಊಟನೇ ಕೊಡ್ರಿ. ನಿಮಗೆ ಇಷ್ಟು ಊಟ ಎಲ್ಲರೂ ತಿನ್ಬೇಕಂತ ಬಯಸ್ಬೇಡ್ರಿ. ಹಲ್ಲೆಲೂಯಾ. ಆರೋಗ್ಯದ ವಿಷಯದಲ್ಲಿ ಈ ದೇಹ ದೇವರದು, ಇದನ್ನ ನಾವೇ ಕಾಪಾಡ್ಕೋಬೇಕು. ಹಲ್ಲೆಲೂಯಾ. ನೀವು ಕಾಪಾಡ್ಕೊಂಡ್ರೆ ದೇವರು ನಿಮ್ಮನ್ನ ಮೆಚ್ಚಿಕೊಳ್ತಾರೆ. ಚಪ್ಪಲೋಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ದೇಹವನ್ನ ಆರೋಗ್ಯವಾಗಿಟ್ಕೊಳ್ಳಿ. ಯೇಸು ಸ್ವಾಮಿ ಚಿಕ್ಕ ವಯಸ್ಸಲ್ಲಿ ದೇಹ ಬಲದಲ್ಲಿಯೂ ಜ್ಞಾನ ಬಲದಲ್ಲಿಯೂ ಬೆಳೆಯುತ್ತಾ ಬಂದರು. ಆರೋಗ್ಯವಾಗಿ ಬೆಳೆದರಂತೆ ಯೇಸು ಸ್ವಾಮಿ ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಕಾಯಿಲೆ ಬಂದು ಪೇಷಂಟ್ ಆಗ್ಲಿಲ್ಲ. ಅವರು ಆರೋಗ್ಯವಾಗಿದ್ರು ಅಂತ ಬೈಬಲ್ ಅಲ್ಲಿ ಬರುತ್ತೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡ್ತಾ ಇದ್ರು. ಯೋಚನೆ ಮಾಡ್ಕೊಳ್ರಿ, ಅವ್ರು ತಿನ್ನೋ ಊಟ ಬರೀ ರೊಟ್ಟಿ, ಫಿಶ್ ಅಲ್ಲ ಫ್ರೂಟ್ಸ್ ಇದನ್ನೇ ತಿಂತಾ ಇದ್ರು. ಅಂಜು ಮರದ ಹತ್ರ ಹೋದ್ರು, ಅನ್ನೇ ಬಿಡ್ಲಿಲ್ಲ ಅಂದ್ಬಿಟ್ಟು ದೇವರು ಅದಕ್ಕೆ ಶಾಪನೆ ಕೊಟ್ಟರು. ಒಣಗೋಗು ಅಂತ ಹೇಳಿದ್ರು, ಒಣಗೋಗ್ಬಿಟ್ರು. ಯಾಕಂದ್ರೆ ಫ್ರೂಟ್ಸೇ ಬಿಟ್ಟಿಲ್ಲ. ಇದು ಯೇಸು ಸ್ವಾಮಿ ಫಿಶ್ ರೊಟ್ಟಿ ಎಲ್ಲ ತಿಂತಾ ಇದ್ರು. ಅವ್ರು ಆರೋಗ್ಯವಾಗಿರುವಂತ ಊಟವನ್ನ ತಿಂತಾ ಇದ್ರು. ಪ್ರಿಯದು, ನಮಗೂ ಆರೋಗ್ಯದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ನೀವು ಸಹ ಈ ಲೋಕ ಕಾಲಕ್ರಮೇಣ ಕೆಟ್ಟೋಗಿರೋದ್ರಿಂದ ಆರೋಗ್ಯವಾಗಿರೋ ಊಟ ನೀವೇ ತಿಂದು ಈ ದೇಹವನ್ನ ಆರೋಗ್ಯವಾಗಿ ಇಡಬೇಕು. ನಿಮ್ಮ ಮನೆಗೆ ಯಾರೇ ಬಂದ್ರು ಅವ್ರಿಗೆ ಇಷ್ಟವಾದದ್ದು ಅಡಿಗೆನ ಮಾಡಿ ಕೊಡಿ. ನಿಮಗೆ ಇಷ್ಟವಾದದನ್ನ ಮಾಡಿ, ನಿಮಗೋಸ್ಕರನೇ ಮಾಡಿದ್ದು ಬೇಜಾರು ಮಾಡ್ಕೋ, ನಮ್ಗೆ ಬೇಜಾರಾಗುತ್ತೆ, ತಿನ್ನಿ ಅಂತ ಹೇಳಿ. ಹಲ್ಲೆಲೂಯಾ. ಯೋಚನೆ ಮಾಡಿ, ಯಾವ್ದು ಊಟ ಅನುಕೂಲವಾಗಿದೋ ಆ ಊಟ ಕೊಟ್ರೆ ಆರೋಗ್ಯ. ನಾನು ಹೇಳ್ತೀನಿ ನೋಡಿ, ಕಾಯಿ ಪಲ್ಯಗಳು ತುಂಬಾ ಒಳ್ಳೆಯದು, ಸೊಪ್ಪು ತುಂಬಾ ಒಳ್ಳೆಯದು. ನೀವು ಆಂಧ್ರಾಗ ಹೋಗಿ ಎಲ್ಲಿ ಯಾರ ಮನೆಯಲ್ಲಿ ನೋಡಿದ್ರು ಸೊಪ್ಪು ಸಾರೆ, ಯಾರ ಮನೆಗೆ ಹೋದ್ರು ಸೊಪ್ಪು ಸಾರು, ತೆಲುಗಲ್ಲಿ ಪಪ್ಪು ಸಾರು. ಯಾರ ಮನೇಲಿ ಹೋದ್ರು, ಎಲ್ಲ ಯಾವ ಹೋಟ್ಲಿಗೆ ಹೋದ್ರು ಅಷ್ಟೇ, ಅವ್ರು
ಅವ್ರು ಏನೋ ನೀರು ಸುರಿದಂಗೆ ಬಾಟ್ಲಿಗೆ ಜಗ್ಗಲ್ ತಗೊಂಡ್ಬಂದು ಹಂಗೆ ಸೊಪ್ಸಾರು ನನಗೆ ಸುರಿತಾರೆ ಹೋಟ್ಲಲ್ಲಿ. ಅಲ್ಲೆಲ್ಲ ಸೊಪ್ಸಾರು. ಅದಕ್ಕೆ ಅವ್ರು ಎಷ್ಟು 80 ಇಯರ್ಸ್ 90 ಇಯರ್ಸ್ ಆದ್ರೂ ಆರೋಗ್ಯವಾಗಿರ್ತಾರೆ. ಮತ್ತೆ ತಮಿಳ್ನಾಡಿಗೆ ಹೋಗಿ ಅನ್ನ ರಸ ಯೋಚನೆ ಮಾಡಿ ಅವೇ ತಿಂತಾ ಇರ್ತಾರೆ, ಚಟ್ನಿ ಅವೆಲ್ಲ. ಅಜ್ಜಿಗೆ 90 ವಯಸ್ಸು. ನಮ್ಮ ಬೆಂಗಳೂರಲ್ಲಿ ಒಳ್ಳೆ ಚಿಕನ್ನು, ಮಟನ್ನು, ಬಿರಿಯಾನಿ, ಗೀ ರೈಸ್ ತಿಂತಾರೆ. 45 60. ನೋಡಿ ಉಸ್ಮಾನ್ಗೆ 46 47. ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟಿದೆ ನಮ್ಮ ಬೆಂಗಳೂರಲ್ಲಿ. ಯಾಕಂದ್ರೆ ಇಷ್ಟವಾದನ್ನೆಲ್ಲ ತಿಂತಾರೆ. ಈ ದೇಹ ದೇವರದು, ಇದನ್ನ ನಾವು ಆರೋಗ್ಯವಾಗಿ ಇಟ್ಕೋಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಸತ್ಯ ಹೇಳ್ತೀನಿ ನೋಡಿ, ನೀವು ಆರೋಗ್ಯವಾಗಿದ್ರೆ ಮಕ್ಕಳನ್ನ ನೋಡ್ಕೊಂಡು ಮದುವೆ ಮಾಡಿ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೋಬಹುದು. ನಾನು ಪಾಸ್ಟರ್, ನಾನು ಆರೋಗ್ಯವಾಗಿದ್ರೆ ಇನ್ನೂ ಜಾಸ್ತಿ ಸೇವೆ ಮಾಡಬಹುದು. ನಾವೆಲ್ಲ ಪೇಷಂಟ್ಗಳಾಗ್ಬಿಟ್ರೆ ನಮ್ಮ ಕುಟುಂಬ ಯಾರು ನೋಡ್ಕೊಳ್ತಾರೆ? ಸೇವೆನ ಯಾರು ಮಾಡ್ತಾರೆ? ಕಾಸು ಕೊಟ್ರೆ ಎಲ್ಲ ಐಟಮು ಬರುತ್ತೆ, ಆದ್ರೆ ಆರೋಗ್ಯವಾಗಿರೋದಕ್ಕೆ ಕಾಸು ಕೊಡ್ರಿ. ಹಲ್ಲೆಲೂಯಾ. ಅದಕ್ಕೆ ಆರೋಗ್ಯವಾಗಿರೋ ಫುಡ್ ತಿನ್ನಿ, ಆರೋಗ್ಯವಾಗಿರೋದಕ್ಕೆ ಬಯಸ್ರಿ. ಇದು ದೇವರಿಗೆ ಸಮರ್ಪಕವಾದಂತಹ ಆರಾಧನೆಯಾಗಿದೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಮತ್ತೆ ಫೈನಲ್ ಆಗಿ ಇನ್ನೊಂದು ಓದೋಣ ಬನ್ನಿ. ಕೀರ್ತನೆಗಳು 51 17ನೇ ವಚನ. ಕೀರ್ತನೆಗಳು 51 17ನೇ ವಚನ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಹಲ್ಲೆಲೂಯಾ. ನೋಡಿ, 4ನೇದಾಗಿ ಫೈನಲ್ ಆಗಿ ಮನಸ್ಸು. ದೇವರ ವಾಕ್ಯದಲ್ಲಿ ನೋಡುವಾಗ ಮನಸ್ಸು ನಾವು ಫೈನಲ್ ಆಗಿ ಯಾವುದನ್ನು ಸಮರ್ಪಣೆ ಮಾಡ್ಬೇಕಂದ್ರೆ ಮನಸ್ಸನ್ನ ಸಮರ್ಪಣೆ ಮಾಡ್ಕೊಳ್ಳಿ ಅಂತ ದೇವರಿಗೆ ಬಹಳ ಇಷ್ಟವಾದದ್ದಂತ. ಹಲ್ಲೆಲೂಯಾ. ಅದರಿಂದ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ತಗ್ಗಿಸಿಕೊಳ್ಳೋ ಮನಸ್ಸು ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಅದಕ್ಕೆ 4ನೇದಾಗಿ ಏನು ಕೊಡಬೇಕು ದೇವರಿಗೆ ಅಂದ್ರೆ ಮನಸ್ಸನ್ನು ಕೊಡ್ರಿ. ಕೆಲವರು ಹೇಳ್ತಾರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾ ಇರ್ತಾರೆ. ಇವತ್ತು ಮನಸ್ಸು ಎಲ್ಲ ಕೆಟ್ಟ ಕಡೆ ಹೋಗ್ತಾ ಇದೆ, ಒಳ್ಳೆ ಮಾರ್ಗದ ಕಡೆ ಹೋಗ್ತಾ ಇಲ್ಲ. ಹಲ್ಲೆಲೂಯಾ. ಮನಸ್ಸು ಮಡಗಿ ಒಳ್ಳೆ ಕೆಲಸಗಳ ಬಗ್ಗೆ ಮನಸ್ಸು ಕೊಡಿ, ಒಳ್ಳೆ ತೀರ್ಮಾನಗಳನ್ನ ಮಾಡಿ, ಮನಸ್ಸು ಕೊಡಿ, ಒಳ್ಳೆ ಆಲೋಚನೆಗಳನ್ನ ಮಾಡ್ರಿ. ಹಲ್ಲೆಲೂಯಾ. ಅದಕ್ಕೆ ಈ ಮನಸ್ಸು ತುಂಬಾ ಕೆಟ್ಟದ್ದು. ಅದರಿಂದ ಈ ಮನಸ್ಸಿಗೆ ಯಾರು ಹತೋಟಿಗೆ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಬಾಡಿಗೆ ವಯಸ್ಸಾಗ್ಬೋದು, ಮನಸ್ಸಿಗೆ ವಯಸ್ಸಾಗಲ್ಲ. ಹಲ್ಲೆಲೂಯಾ. ಅದನ್ನ ಯೋಚನೆ ಮಾಡ್ರಿ. ಶರೀರ ವೀಕ್ ಆದ್ರೂ ಮನಸ್ಸು ಮಾತ್ರ ವೀಕ್ ಆಗಲ್ಲ. ಮೊನ್ನೆ 72 ವಯಸ್ಸು ತಾತ, ಯೋಚನೆ ಮಾಡ್ಕೊಳ್ರಿ, 20 ವಯಸ್ಸು ಹುಡುಗಿನ ಮದುವೆ ಮಾಡ್ಕೊಂಡು ನೋಡಿ ಬೈತಾ ಇದ್ದಾರೆ. 72 ಅತ್ತೆ ತಾತ ಆಗ್ಬಿಟ್ಟಿದ್ದಾನೆ. ಎಷ್ಟು ವಯಸ್ಸು? 20 ಇಯರ್ಸ್ ಹುಡುಗಿನ ಮದುವೆ ಮಾಡ್ಕೊಂಡು ನೋಡ. ಬಾಡಿಗೆ ವಯಸ್ಸಾಗಿದೆ, ಮನಸ್ಸಿಗಿನ್ನು ಆ ತಾತಗೆ 72 ಏಜ್ ಆದ್ರೂ ನಾನು ಇನ್ನು ಯಂಗ್ ಅಂತ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನನಗೆ ವಯಸ್ಸಾಗಿದೆ ಅಂದ್ರೆ ಆ ತಾತ ಮದುವೆ ಮಾಡ್ಕೊಳ್ತಾ ಇರ್ಲಿಲ್ಲ ಅಲ್ಲ. ಅವರು ನಾನು ಯಂಗ್ ಅಂತ ಇನ್ನೂ ತಿಳ್ಕೊಂಡಿದ್ದಾರೆ, ಅದಕ್ಕೆ ಅವರು ಮದುವೆ ಮಾಡ್ಕೊಂಡು. ಆದ್ರೆ ಸೊಸೈಟಿ ಹೋಗ್ತಾ ಇದೆಯಾ? ಸೊಸೈಟಿ ಹೋಗ್ತಾ ಇಲ್ಲ, ಬೈತಾ ಇದ್ದಾರೆ ಸೊಸೈಟಿ. ಹಲ್ಲೆಲೂಯಾ. ಅಂದ್ರೆ ಅವ್ರ ಮನಸ್ಸು ರೆಡಿಗಿದೆ ಮದುವೆ ಮಾಡ್ಕೊಳ್ಳೋಕೆ. ಮನಸ್ಸು ಇಟ್ಸ್ ವೆರಿ ಡೇಂಜರ್. ನಿಮ್ಮ ಮನಸ್ಸು ಯಾವಾಗಲೂ ದೇವರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಅದಕ್ಕೆ ಮನಸ್ಸನ್ನ ದೇವರಿಗೆ ಕೊಡ್ರಿ. ಯಾಕಂದ್ರೆ ಈ ಮನಸ್ಸನ್ನ ಯಾರು ಕಂಟ್ರೋಲ್ ಮಾಡದೇ ಇರೋದ್ರಿಂದ ನೀವು ಇಲ್ಲಿ ಕೂತಿದ್ರು ಅಮೆರಿಕದಲ್ಲಿ ರೌಂಡ್ ಹೊಡಿತಾ ಇರುತ್ತೆ. ಯಾವುದು? ಈ ಮನಸ್ಸು ಎಲ್ಲಿರ್ತದೆ? ಅಮೆರಿಕದಲ್ಲಿ. ಹಲ್ಲೆಲೂಯಾ. ಇವ್ರ ಮನೆಯಲ್ಲೇ ಇರ್ತದೆ. ಇವ್ರ ಮನಸ್ಸು ಎಲ್ಲ ಕಾಫಿ ಡೇಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಮನಸ್ಸು ಎಲ್ಲಿದೆ? ಕಾಫಿ ಡೇಲಿದೆ. ಈ ಮನಸ್ಸು ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ ಗೊತ್ತಾ? ಅಷ್ಟು ಪವರ್ ಇದೆ ಮನಸ್ಸಿಗೆ. ಇದನ್ನ ನೀವು ಕಂಟ್ರೋಲ್ ಮಾಡಲ್ಲ ಅಂದ್ರೆ ನಿನ್ನನ್ನು ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಯಾರು ಮನಸ್ಸನ್ನ ಕಂಟ್ರೋಲ್ ಮಾಡ್ತಾರೋ ಇಡೀ ಪ್ರಪಂಚವನ್ನ ಕಂಟ್ರೋಲ್ ಮಾಡೋ ಶಕ್ತಿ ಅವರಿಗೆ ಇರುತ್ತೆ. ಹಲ್ಲೆಲೂಯಾ. ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು. ಈ ಮನಸ್ಸಲ್ಲಿ ಏನೇನ್ ನಡೀತದೆ? ಮನಸ್ಸಿಂದ ಏನೇನಾಗುತ್ತೆ ಹೇಳಿ? ಆಸೆಗಳೆಲ್ಲ ಬರೋದು ಮನಸ್ಸಿಂದ. ಮತ್ತೆ ಕೋಪ ಬರೋದು ಮನಸ್ಸಿಂದ. ದ್ವೇಷ ಉಟ್ಕೊಳ್ಳೋದು ಎಲ್ಲ, ಒಳ್ಳೇದು ಕೆಟ್ಟದ್ದು ಎಲ್ಲ ಈ ಮನಸ್ಸಿಂದನೇ ನಡೀತದೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ ನನ್ನ ಮನಸ್ಸೆಲ್ಲ ನೀನೇ ಅಂತ. ನನ್ನ ಮನಸ್ಸಲ್ಲಿ ನೀನೇ ಇದೆಯಾ ಅಂತ ಹೇಳ್ತಾರೆ. ನೋಡಿ, ಆಲೋಚನೆಗಳು ನೋಡ್ರಿ. ಅಂದ್ರೆ ಮನಸ್ಸು ಅಷ್ಟು ಡೇಂಜರು. ಹಲ್ಲೆಲೂಯಾ. ನನ್ನ ಮನಸ್ಸು ನಿನ್ನ ಕಡೆನೇ ಇದೆ, ನನ್ನ ಬಾಡಿ ಇಲ್ಲಿದೆ, ಆದ್ರೆ ನನ್ನ ಮನಸ್ಸು ನಿನ್ನ ಮನೇಲೇ ಇದೆ. ಹುಡುಗಿಗೆ ಡೈಲಾಗ್, ಅವ್ರಿಗೆ ಫುಲ್ ಆಗ್ತಾ ಇದೆ. ಯೋಚನೆ ಮಾಡ್ಕೊಳ್ತಾರೆ. ಪ್ರಿಯದ ಮಗುವೆ, ಇವತ್ತು ತುಂಬಾ ಜನ ಡೈಲಾಗ್ಗೆ ಬಿದ್ದೋಗ್ತಾ ಇದ್ದಾರೆ. ಡೈಲಾಗ್ ಅಲ್ಲ, ಜೀವನ ನೋಡ್ಕೊಳ್ರಿ ಪ್ರಿಯದ ಮಗುವೆ. ಅದರಿಂದ ಇವತ್ತು ನೀವು ಸಾಧನೆ ಮಾಡಿಲ್ಲ, ಹುಡುಗನ ನೋಡು, ₹1 ಜೋಬಲ್ಲಿ ದುಡ್ಡಿಲ್ಲ, ಅಷ್ಟು ಬೇಗ ಹುಡುಗಿ ಜೊತೆ ರೌಂಡ್ ಹೊಡಿತಾರೆ. ಮದುವೆ ಮಾಡ್ಕೊಂಡ್ರೆ ಹುಡುಗಿ ಹೆಂಗ್ ಸಾಕ್ತೀವಿ ಅಂದ್ರೆ ನಮ್ಮಮ್ಮ ಇದ್ದಾರೆ, ದುಡ್ಡು ಮಾಡಿಕ್ಕಿದ್ರೆ ನಮ್ಮಮ್ಮ.
ಎಲ್ಲ ಯಾರು ಅನುಭವಿಸೋದು? ನಾನು ತಾನೇ. ಅಮ್ಮಮ್ಮನಿಗೆ ಯಾರಿದ್ದಾರೆ? ನಾನು ಬಿಟ್ರೆ ಯಾರು ಇಲ್ಲ, ಎಲ್ಲ ದುಡ್ಡು ನಂತೆ, ಇನ್ನು ಮತ್ತೆ ನಾನು ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಐ ಹ್ಯಾವ್ ಮನಿ. ಆ ಯೋಚನೆ ಮಾಡ್ಕೊಳ್ರಿ ಪ್ರಿಯದವರು. ನೀವು ಗಮನಿಸ್ರಿ, ಆಸ್ತಿ ಇದೆ, ದುಡ್ಡು ಇದೆ ಅಂತ ಹೇಳಿ ತುಂಬಾ ಜನ ಹುಡುಗರು ಅನೇಕ ಹುಡುಗಿಯರ ಲೈಫ್ನ ಹಾಳು ಮಾಡ್ತಾರೆ. ಹಲ್ಲೆಲೂಯಾ. ಅನೇಕ ಹುಡುಗಿರು ಅಪ್ಪ ಅಮ್ಮ ದುಡಿದಿದ್ದಾರೆ ಅಂತ ಹೇಳಿ ಅವ್ರ ಲೈಫ್ನ ಹಾಳು ಮಾಡ್ತಾರೆ. ವೇಸ್ಟ್ ಆಗಿರೋ ಹುಡುಗನ ಮದುವೆ ಮಾಡ್ಕೋಬಿಟ್ಟಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಮನಸ್ಸನ್ನ ಬಹಳಷ್ಟು ಹತೋಟಿಯಲ್ಲಿ ಇಟ್ಕೋಬೇಕು. ನೀವು ಮನಸ್ಸನ್ನ ಕಂಟ್ರೋಲ್ ಮಾಡಿದ್ರೆ ಖಂಡಿತ ನೀವು ಎಷ್ಟೋ ಕಾರ್ಯಗಳಲ್ಲಿ ಜಯವನ್ನ ನೀವು ಹೊಂದಿಕೋಬಹುದು. ಹಲ್ಲೆಲೂಯಾ. ಅದಕ್ಕೆ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡಿ. ಮನಸ್ಸಲ್ಲಿ ಇಷ್ಟೆಲ್ಲ ಇದೆ, ಆಸೆಗಳು, ಕೋಪ, ದ್ವೇಷ, ಎಲ್ಲ ಕೆಟ್ಟತನ, ಎಲ್ಲ ಒಳ್ಳೆತನ ಎಲ್ಲ ಮನಸ್ಸಲ್ಲೇ ಇದೆ. ಒಬ್ಬರಿಗೆ ನಂಗೆ ಅವನಿಗೆ ಕೊಡಕ್ಕೆ ಮನಸ್ಸೇ ಇಲ್ಲ ಅಂತ. ಯಾಕೆ ಅವನಿಗೆ ಕೊಟ್ಟೆ ಬಟ್ಟೆ ಅಂದ್ರೆ ನನ್ಗೆ ಮನಸ್ಸಿತ್ತು ಕೊಟ್ಟೆ. ನೋಡಿ, ಸಹಾಯ ಮಾಡೋದು, ಸಹಾಯ ಮಾಡದೇ ಇರೋದು ಎಲ್ಲಿಂದ ಬರುತ್ತೆ? ಮನಸ್ಸಿಂದಲೇ ಬರುತ್ತೆ. ಹಲ್ಲೆಲೂಯಾ. ಯೋಚನೆ, ಅವ್ರು ಯಾರೋ ಇಷ್ಟ ಆದವ್ರು ಮನೆಗೆ ಬಂದಿರ್ತಾರೆ, ಅವ್ರಿಗೆ ಊಟ ಇಟ್ಕೊಡ್ಬೇಕು, ಹಿಂಗೆ ಇಟ್ಕೊಡೋಣ. ಈ ಮಮ್ಮಿ ನೋಡಿದ್ರೆ ನನ್ನ ಕಡೆನೇ ನೋಡ್ತಾ ಇದ್ದಾರೆ. ನೋಡಿ, ಮನಸ್ಸು ಅವ್ರಿಗೆ ಏನಾದ್ರೂ ಎಂದು ಕೊಡ್ಬೇಕು. ಮನಸ್ಸು ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಅದಕ್ಕೆ ಈ ಮನಸ್ಸನ್ನ ನೀವು ತುಂಬಾ ಕಂಟ್ರೋಲ್ ಮಾಡ್ಬೇಕು. ಕೆಟ್ಟದಕ್ಕೆ ಬೇಗ ಜಾಯಿನ್ ಆಗುತ್ತೆ. ಯಾವುದು? ಈ ಮನಸ್ಸು ಬೇಗ ಹೋಗುತ್ತೆ. ಹಲ್ಲೆಲೂಯಾ. ಫ್ರೆಂಡ್ ಫೋನ್ ಮಾಡಿ, ಮಚಾ ಬಾರೋ, ಇವತ್ತು ಕ್ಲಬ್ ಅಲ್ಲಿ ಒಳ್ಳೆ ಡ್ಯಾನ್ಸ್ ಇದೆ ಅಂದ್ರೆ ಹುಡುಗರು ರೆಡಿ ಆಗ್ಬಿಟ್ಟು, ರೆಡಿ ಸ್ಪೆಷಲ್ ಕ್ಲಾಸ್ ಇದೆ ಇವತ್ತು, ಮೇಡಮ್ ಫೋನ್ ಮಾಡಿದ್ರು, ನಾನು ಹೋಗ್ಬೇಕು. ಯೋಚನೆ ಮಾಡ್ರು, ಹೋದ. ಮತ್ತೆ ಆ ಫ್ರೆಂಡ್ ಜೊತೆ ಕ್ಲಬ್ ಅಲ್ಲಿ ಅದಿದಿಲ್ಲ, ಡ್ರಿಂಕ್ಸ್ ಮಾಡಬಾರ್ದು ಅಂತಾನೆ ಹೋಗಿದ್ದಾನೆ. ಅಲ್ಲಿ ಎಲ್ಲ ಕುಡಿಯೋದು, ಎಂಜಾಯ್ಮೆಂಟ್ ನೋಡ್ಬಿಟ್ಟು, ಏನೋ ನೀನ್ ಹಿಂಗೆ ಹಂಗೆ ಅಂದ ತಕ್ಷಣ ಇವನು ಕುಡಿದು ಮತ್ತೆ ಫೋನ್ ಮಾಡ್ತಾರಪ್ಪ, ಏನೋ ಇನ್ನೂ ಬಂದಿಲ್ಲ ಮನೆಗೆ. ರೆಡಿ ಸ್ಪೆಷಲ್ ಕ್ಲಾಸ್ ಆದ್ಮೇಲೆ ಟೀಚರ್ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಇದಾರೆ, ನಾನು ಸಾಯಂಕಾಲಕ್ಕೆಲ್ಲ ಬಂದ್ಬಿಡ್ತೀನಿ. ಮತ್ತೆ ಸಾಯಂಕಾಲ ಫೋನ್ ಮಾಡಿದ್ರೆ ನೈಟ್ 10 o'clock ಎಲ್ಲ ಮನೆಯಲ್ಲಿ ಇರ್ತೇನೆ. ಮತ್ತೆ 10 o'clock ಫೋನ್ ಮಾಡಿದ್ರೆ ಬೆಳಿಗ್ಗೆ ಬರ್ತೀನಿ. ಫುಲ್ ಟೈಟ್ ಆಗ್ಬಿಟ್ಟಿದ್ದಾನೆ. ಇವಾಗ ಹೋದ್ರೆ ಆಗಲ್ಲ. ಮನಸ್ಸು, ಹಲ್ಲೆಲೂಯಾ. ಯಾವತ್ತು ನಮ್ಮ ಮನಸ್ಸು ದೇವರ ಕಡೆಗೆ ಇರಬೇಕು. ನಿನ್ನ ಪೂರ್ಣ ಮನಸ್ಸಿನಿಂದಲೂ ಯೆಹೋವನನ್ನ ಆರಾಧಿಸಬೇಕು, ಪೂಜಿಸಬೇಕು, ಪ್ರೀತಿಸಬೇಕು. ಹಲ್ಲೆಲೂಯಾ. ನಿಮ್ಮ ಮನಸ್ಸಿನಿಂದ ದೇವರಿಗೆ ಫಸ್ಟ್ ನಿಮ್ಮ ಮನಸ್ಸು ಎದ್ದ ತಕ್ಷಣ ಎಲ್ಲಿಗೆ ಹೋಗ್ಬೇಕಂತ ಮನಸ್ಸು ಬರಬೇಕು? ಚರ್ಚ್ಗೆ ಹೋಗ್ಬೇಕಂತ ಮನಸ್ಸು. ಎಲ್ಲಿಗೆ ಹೋಗ್ಬೇಕು? ಚರ್ಚ್. ಡಬಲ್ ಡಿಗ್ರಿ PhD ಮಾಡಿದವರೆಲ್ಲ ಸುತ್ತಾಡ್ತಾ ಇದ್ದಾರೆ. ನನ್ ಕೆಲವು ಪಾಸ್ಟರ್ಸ್ ಪರಿಚಯ, ಅವರೆಲ್ಲ PhD ಓದಿದ್ದಾರೆ, ಡಾಕ್ಟರೇಟ್ ತಗೊಂಡಿದ್ದಾರೆ. ಹೆಸರು ಡಾಕ್ಟರ್ ಮೋಹನ್ ಕುಮಾರ್ ಅಂತ. ಅವ್ರನ್ನೆಲ್ಲ ಮಾತಾಡ್ತಾ ಇದ್ದೀನಿ. ಅವರೆಲ್ಲ ಮೂಲೆಯಲ್ಲಿ ಕೂತಿದ್ದಾರೆ. ಅವ್ರಿಗೊಂದು ಪ್ರೇಯರ್ ಕೊಟ್ರು. ನಮ್ಮ ಮಧ್ಯದಲ್ಲಿ ಸೇವಕರು ಬಂದಿದ್ದಾರೆ, ಡಾಕ್ಟರ್ ಮೋಹನ್ ಕುಮಾರ್ ಅಂತ. ಅವರು ಚಿಕ್ಕ ಪ್ರೇಯರ್ ಮಾಡ್ತಾ ಇದ್ದಾರೆ, ಡಾಕ್ಟರೇಟ್ ತಗೊಂಡಿರೋ. ಅಲ್ಲಿ ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ದಾರೆ. ಆ ಪಾಸ್ಟರ್ ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಏನು ಹೋಗಿಲ್ಲ. ಆ ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ದಾರೆ. PhD ಮಾಡಿದವರು ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತಿದ್ದಾರೆ. ನಾನು ಅವಾಗ ಯೋಚನೆ, ನನ್ಗೆ ಸ್ವಲ್ಪ ಕ್ವಶನ್ಸ್ ತುಂಬಾ ಜಾಸ್ತಿ. ಇವ್ರು ಯಾಕೆ ಅಲ್ಲಿ ಕೂತಿದ್ದಾರೆ, ಇವ್ರು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂದ್ರೆ, ಅವರು PhD ಓದಿದ್ದಾರೆ ಅಷ್ಟೇ, ಆದ್ರೆ ಅವ್ರ ಹತ್ರ ದೇವರಿಲ್ಲ. ಇವ್ರ ಹತ್ರ ಎಜುಕೇಶನ್ ಇಲ್ಲ, ಆದ್ರೆ ಇವ್ರ ಹತ್ರ ಯಾರಿದ್ದಾರೆ? ದೇವರು ಇರೋದ್ರಿಂದ ಅವರಿಗೆ ಮೈಕ್ ಕೊಟ್ಟು ಮಾತಾಡಿಸ್ತಾ ಇದ್ದಾರೆ. ಚಪ್ಪಲ್ ಹೊಡೆಯೋರಿಗೆ. ಹಲ್ಲೆಲೂಯಾ. ಅವಾಗ್ಲೇ ನಾನು ಗೊತ್ತಾಗಿದ್ದು, ಎಜುಕೇಶನ್ ಗಿಂತ ದೇವರೇ ತುಂಬಾ ದೊಡ್ಡವರು. ಲೋಕದಲ್ಲಿ ಎಲ್ಲಾ ಸನ್ಮಾನಕ್ಕಿಂತ. ಇವಾಗ ಮೋದಿ ಬಂದ್ರು ಅನ್ಕೊಳ್ಳಿ, ಪ್ರೇಯರ್ ಮಾಡೋರಿಗೆ ಎದುರ್ತಾರ, IAS ಆಫೀಸರ್ಗೆ ಎದುರ್ತಾರ. ಮೋದಿ ಬರ್ತಾ ಇದಾರೆ ಅಂದ್ರೆ IAS ಆಫೀಸರ್ ಎಲ್ಲಿ ಇರ್ಬೇಕು? ಅಲ್ಲೆಲ್ಲ ಮೂಲೆಯಲ್ಲಿ ನಿಂತ್ಕೊಂಡು ಹಿಂಗ್ ಹೊಡ್ಕೊಂಡು ಹಿಂಗೆ ನಿಂತಿರ್ಬೇಕು ಮೋದಿ ಹೋಗೋವರೆಗೂ. ಅದ್ರ ಸೇವೆ ಮಾಡೋರು ಬಂದ್ರೆ ಮೋದಿ ಅಲ್ಲಿಂದಾನೆ ನಮಸ್ಕಾರ. ಯಾಕೆ ಹೇಳಿ? ಅವ್ರು ಯಾರು? ಅವರು ಬೈಬಲ್ ಇಟ್ಕೊಂಡಿದ್ದಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಎಂತ ದೊಡ್ಡ ವ್ಯಕ್ತಿ ಆದರೂ ತಲೆ ಬಗ್ಗಿಸಲೇಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನ್ ಎಷ್ಟೇ ದೊಡ್ಡ ಆಫೀಸರ್ ಆದ್ರೂ ನಿನ್ಗಿಂತ ದೊಡ್ಡ ಆಫೀಸರ್ ಇದ್ದೆ. ಆದ್ರೆ ದೇವರ ಸೇವೆ ಮಾಡಿದ್ರೆ ದೇವರಿಗಿಂತ ಇನ್ನು ದೊಡ್ಡವರು ಯಾರು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅದನ್ನ ನೀವು ಬಹಳಷ್ಟು ಗಮನಿಸಿ. ಮುಖ್ಯವಾಗಿ ದೇವರಿಗೆ ಮೊದಲನೇ ಪ್ಲೇಸ್ ಕೊಡಿ. ಯಾರಿಗೆ ಮೊದಲನೇ ಪ್ಲೇಸು? ದೇವರಿಗೆ. ನಿಮ್ಮ ಮನಸ್ಸಲ್ಲಿ ಫಸ್ಟ್ ದೇವರು. ಹಲ್ಲೆಲೂಯಾ. ಫಸ್ಟ್ ಪ್ಲೇಸ್ ದೇವರು, ಫಸ್ಟ್ ಸೇವೆ, ಫಸ್ಟ್ ದೇವರು, ಎಲ್ಲದೂ ದೇವರು. ಹಲ್ಲೆಲೂಯಾ. ನಾನು ದೇವರಿಗಾಗಿ ಜೀವಿಸ್ತೀನಿ ಅಂತ ಹೇಳುವಾಗ ನಿನಗಾಗಿ ದೇವರು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸಮರ್ಪಣೆ ಏನನ್ನ ಸಮರ್ಪಿಸಬೇಕಂದ್ರೆ, ಮೊದಲನೇದಾಗಿ ಚಿಂತೆಯನ್ನ ಸಮರ್ಪಿಸ್ರಿ, ಎರಡನೇದಾಗಿ ಕಾರ್ಯಭಾರವನ್ನ ಸಮರ್ಪಿಸ್ರಿ, ಮೂರನೇದಾಗಿ ದೇಹವನ್ನ ಸಮರ್ಪಿಸ್ರಿ, ನಾಲ್ಕನೇದಾಗಿ ಮನಸ್ಸನ್ನ ಸಮರ್ಪಿಸ್ರಿ. ಈ ರೀತಿ ಸಮರ್ಪಿಸೋದ್ರಿಂದ ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಚಪ್ಪಲ್ ಹೊಡೆದು ದೇವರಿಗೆ ನಾವು ಮಹಿಮೆಯನ್ನ ನಾವು ಸಲ್ಲಿಸೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಈ ಸಮಯದಲ್ಲಿ ಒಂದು ಹಾಡನ್ನು ಹಾಡುವಾಗ ದೇವರ ಸೇವೆಗಾಗಿ ಕಾಣಿಕೆಗಳು ಕೂಡಿಸಲ್ಪಡ್ತವೆ. ನೀವು ತಗೊಂಬಂದಿರೋ ಕಾಣಿಕೆಯನ್ನು ದೇವರು ಕೊಟ್ಟು ದೇವರು ನಾವು ಪಡಿಸ್ತಾನೆ. ಇದರ ಪಕ್ಕಿರೊಬ್ಬರು ಮುಂದೆ ಬಂದು ಒಂದು ರಾಗವನ್ನು ಹಾಡ್ತಾರೆ. ಅವ್ರು ಹಾಡಾಡುವಾಗ ದೇವರ ಸೇವೆಗೋಸ್ಕರ ದೇವರು ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾರೆ. ಅದರಿಂದ ನಾವು ದೇವರಿಗೆ ಕಾಣಿಕೆಯನ್ನು ಕೊಟ್ಟು ದೇವರು ನಮ್ಮನ್ನು ನಾವು ಮಹಿಮೆಪಡಿಸ್ತಾರೆ.